ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ಕೂಡ ಕುವೆಂಪು ಲರ್ನಿಂಗ್ ಹಬ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸರ್, ವಿಜ್ಞಾನದ ಉಪನ್ಯಾಸಕರು. ಹಿಂದಿನ ತರಗತಿಯಲ್ಲಿ ಅಂಗಾಂಶ ಪಾರ್ಟ್ 1 ಅನ್ನ ನೋಡ್ತಾ ಹೋಗಿದ್ವಿ. ಓಕೆ, ಟಿಶ್ಯೂ ಬಗ್ಗೆ ನೋಡ್ತಾ ಹೋಗಿದ್ವಿ. ಏನು ಹಿಂದಿನ ತರಗತಿಯಲ್ಲಿ ಸ್ಥಳ ಶಾಶ್ವತ ಅಂಗಾಂಶನ ನೋಡ್ತಾ ಹೋಗಿದ್ವಿ. ಅದು ಮೊದಲನೇ ವಿಧ ಅಂಗಾಂಶದಲ್ಲಿ. ಈಗ ಎರಡನೇ ವಿಧವನ್ನು ನೋಡ್ತಾ ಹೋಗೋಣ. ಎರಡನೇ ವಿಧ ಯಾವ್ದಪ್ಪ ಅಂದ್ರೆ ಅದು ಸಂಕೀರ್ಣ ಶಾಶ್ವತ ಅಂಗಾಂಶ ಎನ್ನುವಂಥದ್ದು. ಓಕೆ, ಇಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತಂದ್ರೆ ಏನು ಸರ್ ಅಂತಂದಾಗ, ಇಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಎರಡು ವಿಧಗಳು ಬರ್ತಾ ಹೋಗುತ್ತೆ. ಒಂದು ಮೊದಲನೇದು ಕ್ಸೈಲಮ್ ಎನ್ನುವಂಥದ್ದು, ಎರಡನೇದು ಫ್ಲೋಯಮ್ ಎನ್ನುವಂಥದ್ದು. ಓಕೆ, ಇಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದಾಗ ಎರಡು ವಿಧಗಳು ಬರುತ್ತೆ, ಒಂದು ಕ್ಸೈಲಮ್ ಮತ್ತು ಫ್ಲೋಯಮ್ ಎನ್ನುವಂಥದ್ದು. ಇದರ ಕಾರ್ಯಗಳೇನು ಮುಖ್ಯವಾಗಿ ಎನ್ನುವಂಥದ್ದು, ಸಸ್ಯದ ಬೆಳವಣಿಗೆಯಲ್ಲಿ ಕ್ಸೈಲಮ್ ಮತ್ತು ಫ್ಲೋಯಮ್ ಯಾವ ಪಾತ್ರಗಳನ್ನು ವಹಿಸ್ತವೆ ಎನ್ನುವಂಥದ್ದು ಇಲ್ಲಿ ನೋಡ್ಬೇಕಾಗಿರತಕ್ಕಂಥ ವಿಚಾರ. ಹೌದಾ, ಇಲ್ಲಿ ಕ್ಸೈಲಮ್ ಏನ್ ಕೆಲಸ ಮಾಡುತ್ತೆ, ಫ್ಲೋಯಮ್ ಏನ್ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಟ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಓಕೆ, ಹಿಂದಿನ ತರಗತಿ ತುಂಬಾ ನೀಟಾಗಿ ಡೆಪ್ತ್ ಆಗಿ ಹೇಳಿದ್ದೀನಿ, ಎಲ್ಲರಿಗೂ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಇನ್ನು ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ಇನ್ನೂ ಡೆಪ್ತ್ ಆಗಿ ಆದಷ್ಟು ಬೇರೆ ಬೇರೆ ಸೋರ್ಸ್ ಅನ್ನು ತಗೊಂಡು ಇನ್ಫಾರ್ಮೇಶನ್ ಕರೆಕ್ಟ್ ಮಾಡ್ಕೊಂಡು ಇನ್ನೂ ಡೆಪ್ತ್ ಆಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯೂಸ್ ಮಾಡ್ಕೊಳ್ಳಿ. ಎಲ್ಲಾ ಎಕ್ಸಾಮ್ ಅಲ್ಲೂ ಕೂಡ ಅತ್ಯಂತ ಡೆಪ್ತ್ ಆಗಿ ಏನು ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಡೆಪ್ತ್ ಆಗಿ ಟೀಚ್ ಮಾಡ್ತಾ ಹೋಗ್ತೀನಿ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಏನೇ ಡೌಟ್ ಇದ್ರು ಕೇಳಿ ಅನ್ನುವಂಥದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಇಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದಾಗ ಎರಡು ವಿಧಗಳು ಬರ್ತಾ ಹೋಗುತ್ತೆ, ಒಂದು ಕ್ಸೈಲಮ್ ಇನ್ನುವಂಥದ್ದು, ಫ್ಲೋಯಮ್ ಅನ್ನೋದು. ಮೊದಲನೇದಾಗಿ ಕ್ಸೈಲಮ್ ಅನ್ನು ನೋಡ್ತಾ ಹೋದಾಗ ಏನ್ ಸರ್ ಇದು ಕ್ಸೈಲಮ್ ಅಂದಾಗ, ಕ್ಸೈಲಮ್ ಅಲ್ಲಿ ಇದು ಮೊದಲನೇದಾಗಿ ಕ್ಸೈಲಮ್ ನ ಕಾರ್ಯ ಏನಂತ ನೋಡ್ಕೊಂಡ್ಬಿಡೋಣ. ಓಕೆ, ಕ್ಸೈಲಮ್ ನ ಕಾರ್ಯ. ಓಕೆ, ಕ್ಸೈಲಮ್ ನ ಕಾರ್ಯ ಅಂದಾಗ ಇದು ಸಸ್ಯದ ಬೆಳವಣಿಗೆಗೆ ನೀರನ್ನ ಸಾಗಾಣಿಕೆ ಮಾಡುತ್ತೆ. ಸಸ್ಯ ಬೆಳಿಬೇಕು ಅಂತಂದ್ರೆ, ಓಕೆ, ಸಸ್ಯ ಬೆಳಿಬೇಕು, ಫೋಟೋಸಿಂಥಸಿಸ್ ಆಗ್ಬೇಕು, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಅವೆಲ್ಲ ಆಗ್ಬೇಕು ಅಂದ್ರೆ ನೀರು ಬಹುಮುಖ್ಯ. ಓಕೆ, ಸಸ್ಯಗಳಿಗೆ ಈ ನೀರನ್ನ ಬೇರಿಂದ ತುದಿವರೆಗೂ ಸಾಗಿಸ್ತಕ್ಕಂತ ಒಂದು ಕೆಲಸ ಮಾಡುವುದು ಅಂದ್ರೆ ಅದು ಕ್ಸೈಲಮ್ ಎನ್ನುವಂಥದ್ದು. ಓಕೆ, ಇಲ್ಲಿ ಕ್ಸೈಲಮ್ ಅಂದಾಗ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡೋಕ್ಕೋಸ್ಕರ ನೀರನ್ನ ಸಾಗಾಣಿಕೆ ಮಾಡುತ್ತೆ ಅನ್ನುವಂಥದ್ದು. ಯಾವುದು ಕ್ಸೈಲಮ್ ನೋಡಿ, ನೀರನ್ನು ಸಾಗಾಣಿಕೆ ಮಾಡುತ್ತದೆ. ನೀರನ್ನು ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಅದು ಕ್ಸೈಲಮ್ ಅಂತ ಹೇಳ್ಬೇಕು. ಓಕೆ, ಹಾಗಾಗಿ ನೀರನ್ನು ಸಾಗಾಣಿಕೆ ಮಾಡೋದ್ರಿಂದ ಇದನ್ನ ಜಲವಾಹಕ ಅಂಗಾಂಶ ಅಂತ ಕರೀತೀವಿ. ಜಲ ಅಂದ್ರೆ ನೀರು, ವಾಹಕ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹಾಗಾಗಿ ಇದನ್ನ ಜಲವಾಹಕ ಅಂಗಾಂಶ ಅಂತ ಕರಿತೀವಿ, ಯಾವ್ದನ್ನ ಕ್ಸೈಲಮ್ ಅನ್ನ. ಓಕೆ, ಇನ್ನು ಸಸ್ಯಗಳು ಭೂಮಿಯಿಂದ ಕ್ಯಾಪಿಲರಿ ನೀರನ್ನ, ಅಂದ್ರೆ ಇಲ್ಲಿ ಸಸ್ಯಗಳೇನಿದಾವೆ, ನಾವು ಭೂಮಿಗೆ ಹಾಕಿರ್ತಕ್ಕಂಥ ನೀರು ಸಸ್ಯಗಳು ಬೇರಿನ ಮುಖಾಂತರವಾಗಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ಏನು, ಸಸ್ಯಗಳು ಯಾವ ಒಂದು ಭಾಗದಿಂದ ನೀರನ್ನ ಹೀರ್ಕೊಳ್ತೀವಿ ಅಂದಾಗ ನಾವು ಬೇರ ಅಂತ ಹೇಳ್ತೀವಿ. ಇಲ್ಲಿ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಏನು ರೂಟ್ ಹೇರ್ಸ್ ಅಂತ ಕರಿತೀವಿ. ಆ ರೂಟ್ ಹೇರ್ಸ್ ಇಂದ ರೂಟಿಗೆ ಕೊಟ್ಟು ರೂಟಿಂದ ಪ್ಲಾಂಟ್ ಟಿಪ್ ವರೆಗೂ ನೀರನ್ನು ಸಾಗಾಣಿಕೆ ಮಾಡುತ್ತೆ ಅನ್ನೋದು. ಸಸ್ಯಗಳು ಭೂಮಿಯಿಂದ ಕ್ಯಾಪಿಲರಿ ನೀರನ್ನ ಏನು ಹೀರಿಕೊಳ್ಳುತ್ತೆ ಅನ್ನೋಂಥದ್ದು. ನೀರನ್ನ ಹೀರ್ಕೊಂಡು ಇಲ್ಲಿ ಸಸ್ಯದ ತುದಿವರೆಗೂ ಸಾಗಾಣಿಕೆ ಮಾಡುತ್ತೆ ಅಂತ ಎನ್ನುವಂಥದ್ದು. ಇಲ್ಲಿ ಕ್ಯಾಪಿಲರಿ ಅಂದ್ರೆ ಏನು ಸರ್? ಕ್ಯಾಪಿಲರಿ ಅಂದ್ರೆ ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಕ್ಯಾಪಿಲರಿ ಅಂದ್ರೆ ಏನು? ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಯಾವ ಕ್ರಿಯೆ ಅಂತ ಕೇಳಿದ್ರೆ ಅದು ಲೋಮನಾಳ ಕ್ರಿಯೆ. ಓಕೆ, ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಯಾವ ಕ್ರಿಯೆ ಮುಖಾಂತರ ಆಗುತ್ತೆ? ಲೋಮನಾಳ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ಮೊದಲನೇದಾಗಿ ಲೋಮನಾಳ ಕ್ರಿಯೆ ಅಂದ್ರೆ ಏನು ಸರ್? ಓಕೆ, ಲೋಮನಾಳ ಕ್ರಿಯೆ ಅಂತಂದ್ರೆ ಏನು ಸರ್ ಅಂತ ನೋಡ್ತಾ ಹೋದಾಗ, ಲೋಮನಾಳ ಕ್ರಿಯೆ ಅಂದ್ರೆ ಓಕೆ, ಲೋಮನಾಳ ಕ್ರಿಯೆ ಅಂತಂದೆ. ಇಲ್ಲಿ ಲೋಮನಾಳ ಕ್ರಿಯೆ ಅಂದ್ರೆ ಏನು ಸರ್ ಅಂತ ನೋಡ್ತಾ ಹೋದಾಗ, ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಆಗುವಂತದ್ದು ಯಾವ ಕ್ರಿಯೆ? ಲೋಮನಾಳ ಕ್ರಿಯೆ ಅಂತ ಹೇಳುತ್ತೆ. ಈ ಲೋಮನಾಳ ಕ್ರಿಯೆ ಅಂದಾಗ ಫಾರ್ ಎಕ್ಸಾಂಪಲ್, ಇಲ್ಲಿ ಲೋಮನಾಳ ಕ್ರಿಯೆಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಓಕೆ, ಲೋಮನಾಳ ಕ್ರಿಯೆ ಅಂದಾಗ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ ಹೆಂಗೆ ಹೇಳ್ಬೋದು ಸರ್ ಅಂತಂದ್ರೆ ನೋಡಿ, ಈಸಿಯಾಗಿ ಅರ್ಥ ಆಗೋ ತರ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದು ಬ್ಲಾಟಿಂಗ್ ಪೇಪರ್ ಅನ್ನ ತಗೊಳ್ಳಿ. ಓಕೆ, ಇದು ಬ್ಲಾಟಿಂಗ್ ಪೇಪರ್ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ನಾರ್ಮಲ್ ಪೇಪರ್ ತಗೊಳ್ಳಿ. ಇಲ್ಲಿ
ನಾನು ಬ್ಲಾಟಿಂಗ್ ಪೇಪರ್ ಅಂತ ತಗೋತಿದ್ದೀನಿ, ಅರ್ಥ ಆಗಲಿ, ಎಲ್ಲರಿಗೂ ಅರ್ಥ ಆಗಲಿ. ಈ ಬ್ಲಾಟಿಂಗ್ ಪೇಪರ್ ಅಂದಾಗ ಇದು ಪೆನ್ ಏನಿದೆ, ಈ ಪೆನ್ ಅನ್ನ ಹಿಂಗ್ ಜಾಡಿಸಿದಾಗ ಇಂಕ್ ಸೋರುತ್ತೆ, ಹೌದಾ? ಯಾವುದೇ ಒಂದು ಪೆನ್ ಅನ್ನು ತಗೊಂಡು ಸ್ವಲ್ಪ ಇಂಕ್ ಅದ್ರ ಮೇಲೆ ಹಾಕಿ, ಇಲ್ಲಿ ಇಂಕ್ ಹಾಕಿದ ತಕ್ಷಣ, ಒಂದು ಹನಿ ಇಂಕ್ ಹಾಕಿದ ತಕ್ಷಣ ಸ್ಪ್ರೆಡ್ ಹಾಕೊಂಡ್ ಬರುತ್ತೆ, ಹೌದಾ? ಈ ತರ ಹಾಕಿದಷ್ಟೇ ಇರಲ್ಲ, ನಿಧಾನಕ್ಕೆ ಸ್ಪ್ರೆಡ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಇನ್ನೂ ಒಂದು ಉದಾಹರಣೆ ಕೊಡೋದಾದ್ರೆ, ನಾವು ದೀಪವನ್ನು ನೋಡ್ತೀವಿ ಅಥವಾ ಹಣತೆ, ಹೌದಾ? ದೀಪ ಅಥವಾ ಹಣತೆಯನ್ನು ನೋಡ್ತೀವಿ. ಆ ದೀಪ ಹಚ್ಬೇಕಾದ್ರೆ ಬತ್ತಿಯನ್ನು ಹಾಕಿರ್ತೀವಿ. ಮೊದಲನೇದಾಗಿ ಬತ್ತಿಯನ್ನ ಈ ತರ ತೀಡಿ ಹಾಕ್ತಿವಿ, ಆಮೇಲೆ ಎಣ್ಣೆ ಹಾಕ್ತಿವಿ, ಹೌದಾ? ಎಣ್ಣೆಯಲ್ಲಿ ಹಣತೆಯಲ್ಲಿ ಹಾಕ್ತಿವಿ. ಬಟ್ ಅದು ತುದಿವರೆಗೂ ಟ್ರಾನ್ಸ್ಪೋರ್ಟ್ ಆಗೋದು ಯಾವ ತರ, ಅದನ್ನ ಟ್ರಾನ್ಸ್ಪೋರ್ಟ್ ಏನಾಗುತ್ತಲ್ಲ ಅದನ್ನ ನಾವು ಲೋಮನಾಳ ಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಒಂದು ಬ್ಲಾಟಿಂಗ್ ಪೇಪರ್ ಮೇಲೆ ಇಂಕ್ ಹಾಕಿದ ತಕ್ಷಣ ಅದು ನಿಧಾನಕ್ಕೆ ಸ್ಪ್ರೆಡ್ ಆಗುತ್ತೆ, ಹೌದಾ? ಅದನ್ನು ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ದೀಪದ ಬತ್ತಿ ಅಂತ ಹೇಳ್ತೀವಿ, ಹೌದಾ? ಇನ್ನು ತೆಂಗಿನ ಮರ ಅಂದಾಗ ಬರ್ಕೊಂಬಿಡಿ, ಲೋಮನಾಳ ಕ್ರಿಯೆಗೆ ಉದಾಹರಣೆ ಅಂದಾಗ ಮೊದಲೇದು ಬ್ಲಾಟಿಂಗ್ ಪೇಪರ್ ಅಂತ ಬರ್ಕೊಳ್ಳಿ. ಬ್ಲಾಟಿಂಗ್ ಪೇಪರ್ನ ಮೇಲೆ ಇಂಕ್ ಸ್ಪ್ರೆಡ್ ಆಗ್ಬೋದು. ಅರ್ಥ ಆಯ್ತಾ? ಇಂಕ್ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ದೀಪದ ಬತ್ತಿಯಲ್ಲಿ ಎಣ್ಣೆ ಸ್ಪ್ರೆಡ್ ಆಗುತ್ತೆ. ಇದು ಏನು ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಓಕೆ, ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಇಲ್ಲಿ ಲೋಮನಾಳ ಕ್ರಿಯೆಗೆ ಉತ್ತಮ ಉದಾಹರಣೆ ಅಂದಾಗ ಸಸ್ಯಗಳು ನೀರನ್ನ ಹಿರ್ಕೊಳ್ತವೆ. ಇದಕ್ಕೆ ಲೋಮನಾಳ ಕ್ರಿಯೆಗೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ತೀವಿ. ಯಾವುದು? ಸಸ್ಯಗಳು ಭೂಮಿಯಿಂದ ನೀರನ್ನ ಹಿರ್ಕೊಳ್ಳೋದನ್ನ. ಇಲ್ಲಿ ಇನ್ನೊಂದು ಪ್ರಶ್ನೆ ಬಂತು. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. ತೆಂಗಿನ ಮರ ಅಂದಾಗ, ಯಾವುದೇ ಒಂದು ಮರ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ತೆಂಗಿನ ಮರ ತಗೋತೀವಿ. ಇಲ್ಲಿ ತೆಂಗಿನ ಮರ ಅಂದಾಗ ತೆಂಗಿನ ಮರದಲ್ಲಿ ಏನು ಕೆಳಗಡೆ ನೀರು ಹಾಕ್ತೀವಿ, ಅದು ತುದಿಯವರೆಗೂ ಹೋಗುತ್ತೆ. ಇಲ್ಲಿ ಆ ನೀರು ಭೂಮಿಯಿಂದ ಬೇರುಗಳ ಮುಖಾಂತರವಾಗಿ ಏನೋ ಸಸ್ಯದ ಅಥವಾ ಗಿಡದ ತುದಿವರೆಗೂ ಹೋಗುತ್ತೆ. ಈ ತುದಿವರೆಗೂ ಏನಾಗುತ್ತೆ, ಇದಕ್ಕೆ ಕಾರಣ ಏನಂತ ಕೇಳ್ತಾರೆ. ಓಕೆ, ಬರ್ಕೊಳ್ಳಿ. ತೆಂಗಿನ ಮರದ ತುದಿಗೆ ನೀರು ವರ್ಗಾವಣೆಗೆ ಕಾರಣ. ಓಕೆ, ಪ್ರಾಸೆಸ್ ಕೇಳಿಲ್ಲ ಅವ್ರು, ಇಲ್ಲಿ ಕಾರಣ ಅಂತ ಕೇಳಿದ್ದಾರೆ. ಕಾರಣ ಏನು ಅಂತ ಪ್ರಶ್ನೆ ಕ್ವಶನ್ ಮಾರ್ಕ್ ಬಂದ್ರೆ ಅದಕ್ಕೆ ಆನ್ಸರ್ ಸರ್ಫೇಸ್ ಟೆನ್ಷನ್, ಮೇಲ್ಮೈ ಸೆಳೆತ. ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಓಕೆ, ಮೇಲ್ಮೈ ಒತ್ತಡ ಅಂತ ಕರಿತೀವಿ, ಅಥವಾ ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಮೇಲ್ಮೈ ಸೆಳೆತ ಎನ್ನುವಂಥದ್ದು. ಇಲ್ಲಿ ತೆಂಗಿನ ಮರದ ತುದಿಗೆ ನೀರು ಕೆಳಗಿಂದ ಮೇಲೆ ಹೇಗೆ ವರ್ಗಾವಣೆ ಆಗುತ್ತೆ ಸರ್ ಅಂತ ಕೇಳಿದ್ರೆ ಆನ್ಸರ್ ಸರ್ಫೇಸ್ ಟೆನ್ಷನ್. ಕಾರಣ ಅಂತ ಕೇಳಿದ್ರೆ ಸರ್ಫೇಸ್ ಟೆನ್ಷನ್ ಆಗುತ್ತೆ. ಬಟ್ ಆ ನೀರು ಟ್ರಾನ್ಸ್ಪೋರ್ಟ್ ಆಗೋ ಪ್ರಾಸೆಸ್ ಏನಂತ ಕರೀತಾರೆ ಅಂತ ಅಂದಾಗ ಪ್ರಾಸೆಸ್ ಲೋಮನಾಳ ಕ್ರಿಯೆ. ಅರ್ಥ ಆಯ್ತಾ? ಆ ಲೋಮನಾಳ ಕ್ರಿಯೆ ಮುಖಾಂತರವಾಗಿ ಏನಾಗುತ್ತೆ, ನೀರು ಸ್ಪ್ರೆಡ್ ಆಗುತ್ತೆ ಅನ್ನುವಂಥದ್ದು. ಬಟ್ ಕಾರಣ ಏನಂತ ಕೇಳಿದ್ರೆ ಸರ್ಫೇಸ್ ಟೆನ್ಷನ್. ಕಾರಣ ಅಂದಾಗ ಸರ್ಫೇಸ್ ಟೆನ್ಷನ್ ಆಗುತ್ತೆ, ಕ್ರಿಯೆ ಅಂದಾಗ ಲೋಮನಾಳ ಕ್ರಿಯೆ ಆಗುತ್ತೆ. ಅರ್ಥ ಆಯ್ತಾ? ಪ್ರಾಸೆಸ್ ಲೋಮನಾಳ ಕ್ರಿಯೆ ಆಗುತ್ತೆ. ಓಕೆ, ಇನ್ನು ನಾನು ಆಗ್ಲೇ ಹೇಳಿದೆ, ಸಸ್ಯಗಳ ಯಾವುದೇ ಒಂದು ಭಾಗ ಗಟ್ಟಿಯಾಗಿರ್ಲಿಕ್ಕೆ ಕಾರಣ ಏನಂತಂದ್ರೆ, ಗಟ್ಟಿಯಾಗಿರೋದು ನೋಡ್ತಾ ಹೋಗ್ತೀವಿ. ಆ ಗಟ್ಟಿಯಾಗಿದ್ದ ಕಾರಣ ಏನಂತಂದ್ರೆ ಅದು ಸ್ಕ್ಲೆರೆನ್ಕೈಮಾ ಅಂತ ಕರಿತೀವಿ. ಫಸ್ಟ್ ಆಪ್ಷನ್ ಹಾಕ್ಬೇಕು, ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಹೇಳಿದ್ದೆ. ಅಲ್ಲಿ ಸ್ಕ್ಲೆರೆನ್ಕೈಮಾ ಬಂದಿಲ್ಲ ಅಂತ ಮಾತ್ರ ನಾವು ಝೈಲಮಿಗೆ ಹೋಗ್ಬೇಕಾಗಿತ್ತು. ಇಲ್ಲಿ ಝೈಲಮ್ ಟಾಪಿಕ್ ಬಂತು ಅಂದಾಗ ಮಾತ್ರ ನಾನು ಅದನ್ನ ಹೇಳಿದೆ. ಅದನ್ನ ಆಗ್ಲೇ ಹಿಂದಿನ ಬರ್ಸಿದ್ದೀನಿ. ಓಕೆ, ಇಲ್ಲಿ ಮತ್ತೆ ಹೇಳಿ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಹೋಗುದಿಲ್ಲ. ಅಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕಾ, ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು ಅನ್ನೋಂಥದ್ದು ಅಂಗಾಂಶ ಪಾರ್ಟ್ 1 ಅಲ್ಲಿ ಮಾಡಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಫ್ಲೋಯಮ್ ಅಂತ ನೋಡ್ತಾ ಹೋದಾಗ, ಫ್ಲೋಯಮ್ ಅಂದಾಗ ಇಲ್ಲಿ ಝೈಲಮ್ ಅಂದಾಗ ಏನು ಆಹಾರ, ಏನು ನೀರನ್ನ ಸಾಗಾಣಿಕೆ ಮಾಡುತ್ತೆ. ಫ್ಲೋಯಮ್ ಅಂದಾಗ
ಆಹಾರವನ್ನ ಸಾಗಾಣಿಕೆ ಮಾಡುತ್ತೆ. ಯಾವುದು? ಫ್ಲೋಯಂ ಅಂದಾಗ. ಈ ಫ್ಲೋಯಂ ಆಹಾರ ಸಾಗಾಣಿಕೆ ಮಾಡುತ್ತೆ. ನೋಡಿ ಈ ಪಿಕ್ಚರ್ ಕಾಣ್ತಾ ಇದೆ. ಓಕೆ, ಇಲ್ಲೇನು ಆಹಾರ ಸಾಗಾಣಿಕೆ ಮಾಡ್ತಾ ಇದೆ. ಇದಕ್ಕೆ ನಾವು ಏನಂತ ಕರಿತೀವಿ? ಫ್ಲೋಯಂ ಅಂತ. ಇದನ್ನ ಫ್ಲೋಯಂ ಸ್ಟ್ರಕ್ಚರ್ ಅಂತ ಕರಿತೀವಿ ಡಯಾಗ್ರಾಮ್. ಓಕೆ, ಅರ್ಥ ಆಯ್ತಾ? ಜೈಲಮ್ ಅಂದಾಗ ನೀರು ಸಾಗಾಣಿಕೆ ಮಾಡುತ್ತೆ, ಫ್ಲೋಯಂ ಅಂದಾಗ ಆಹಾರವನ್ನು ಸಾಗಾಣಿಕೆ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಇಲ್ಲಿ ಫ್ಲೋಯಂ ಅಂದಾಗ ಫ್ಲೋಯಂ ಅಂಗಾಂಶದಲ್ಲಿ 4 ಜೀವಕೋಶಗಳು ಕಂಡು ಬರುತ್ತೆ. ಫ್ಲೋಯಂ ಅಂದಾಗ 4 ಜೀವಕೋಶಗಳು ಕಂಡು ಬರುತ್ತೆ. ಮೊದಲನೇದಾಗಿ ಜರಡಿ ನಳಿಕೆಗಳಂತ ಕರಿತೀವಿ, ಸೈಡ್ ಟ್ಯೂಬ್ಸ್ ಅಂತ ಕರಿತಾ ಹೋಗ್ತೀವಿ. ಜರಡಿ ನಳಿಕೆ ಅಂದಾಗ ಸೈಡ್ ಟ್ಯೂಬ್ಸ್ ಅಂತ ಕರಿತೀವಿ. ಓಕೆ, ಸಂಗಾತಿ ಜೀವಕೋಶಗಳು ಅಂತಂದಾಗ ಕಂಪ್ಯಾನಿಯನ್ ಸೆಲ್ಸ್ ಅಂತ ಕರಿತೀವಿ. ಕಂಪ್ಯಾನಿಯನ್ ಸೆಲ್ಸ್ ಅಂತ ಕರಿತೀವಿ. ಫ್ಲೋಯಂ ನಾರು ಅಂತಂದಾಗ ಫ್ಲೋಯಂ ಫೈಬ್ರಸ್ ಅಂತ ಕರಿತೀವಿ. ಓಕೆ, ಫ್ಲೋಯಂ ಪ್ಯಾರಂಕೈಮ ಅಂತ ಕರಿತೀವಿ. ಫ್ಲೋಯಂ ಪ್ಯಾರಂಕೈಮ. ಅರ್ಥ ಆಯ್ತಾ? ಇಲ್ಲಿ ಫ್ಲೋಯಂ ಅಂಗಾಂಶ, ಫ್ಲೋಯಂ ಬಗ್ಗೆ ಏನೋ ಆಹಾರ ಸಾಗಾಣಿಕೆ ಮಾಡುತ್ತೆ ಅಂತ ಹೇಳಿದೆ. ಅದರಲ್ಲೂ 4 ಜೀವಕೋಶಗಳು ಬರುತ್ತೆ, 4 ಸೆಲ್ಗಳು ಬರುತ್ತೆ. ಅವು ಈ ಕೆಳಗಿನಂತಿವೆ. ಯಾವುದು? ಜರಡಿ ನಳಿಕೆ ಆಗಿರ್ಬೋದು, ಸಂಗಾತಿ ಜೀವಕೋಶಗಳಾಗಿರ್ಬೋದು, ಫ್ಲೋಯಂ ನಾರು ಆಗಿರ್ಬೋದು, ಇನ್ನೊಂದು ಫ್ಲೋಯಂ ಪ್ಯಾರಂಕೈಮ ಇರುವಂತದ್ದು. ಇಲ್ಲಿ ಜರಡಿ ನಳಿಕೆ ಅಂದೆ. ಜರಡಿ ನಳಿಕೆ ಕಾರ್ಯ ಏನು ಸರ್ ಅಂದಾಗ ಆಹಾರ ಸಾಗಾಣಿಕೆ ಮಾಡುವಂತದ್ದು. ಏನು? ಜರಡಿ ನಳಿಕೆಯ ಕಾರ್ಯ ಆಹಾರ ಸಾಗಾಣಿಕೆ ಮಾಡುವಂತದ್ದು. ಸಂಗಾತಿ ಜೀವಕೋಶಗಳ ಕಾರ್ಯ ಆಹಾರ ಸಾಗಾಣಿಕೆಯನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಎಷ್ಟು ಬೇಕೋ ಸಸ್ಯಕ್ಕೆ ಆಹಾರ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕೊಟ್ಟು ಅದರ ಕಂಟ್ರೋಲ್ ಮಾಡುವಂಥದ್ದು. ವಾಪಸ್ ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡುವಂತ ಕೆಲಸ ಯಾವ್ದು ಮಾಡುತ್ತೆ? ಸಂಗಾತಿ ಜೀವ ಕಂಟ್ರೋಲ್ ಮಾಡುವಂತ ಕೆಲಸ ಸಂಗಾತಿ ಜೀವಕೋಶಗಳು ಮಾಡುತ್ತೆ. ಕಂಪ್ಯಾನಿಯನ್ ಸೆಲ್ಸ್ ಅಂತ ಕರಿತೀವಿ. ಓಕೆ, ಇನ್ನು ಫ್ಲೋಯಂ ನಾರು ಅಂದಾಗ ಸಸ್ಯಕ್ಕೆ ದೃಢತೆಯನ್ನು ಕೊಡ್ತಾ ಹೋಗುತ್ತೆ, ಸ್ಟಿಫ್ನೆಸ್ ಅನ್ನ ಕೊಡ್ತಾ ಹೋಗುತ್ತೆ. ಯಾವುದು? ಫ್ಲೋಯಂ ಫೈಬರ್ಸ್ ಅಂದಾಗ. ಇನ್ನು ಫ್ಲೋಯಂ ಪ್ಯಾರಂಕೈಮ ಅಂದಾಗ ಆಹಾರವನ್ನ ಸಂಗ್ರಹಣೆ ಮಾಡುತ್ತೆ. ಆಹಾರವನ್ನು ಎಷ್ಟು ಬೇಕೋ ಆಹಾರವನ್ನ ಸಪ್ಲೈ ಮಾಡೋದು ಯಾವುದು? ಜರಡಿ ನಳಿಕೆ. ಎಷ್ಟು ಬೇಕು ಅಷ್ಟೇ ಕೊಟ್ಟು ಕಂಟ್ರೋಲ್ ಮಾಡೋದು ಯಾವುದು? ಸಂಗಾತಿ ಜೀವಕೋಶ. ಸಸ್ಯಕ್ಕೆ ದೃಢತೆಯನ್ನು ಕೊಡುವಂಥದ್ದು ಫ್ಲೋಯಂ ನಾರು. ಇದು ಏನು ಸಸ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಸಂಗ್ರಹಣೆ, ಒಂದ್ ಕಡೆ ಸಂಗ್ರಹಣೆ ಮಾಡುವಂಥದ್ದು ಫ್ಲೋಯಂ ಪ್ಯಾರಂಕೈಮ. ಅರ್ಥ ಆಯ್ತಾ? ಈ ಫ್ಲೋಯಂ ಪ್ಯಾರಂಕೈಮ ಅಂದಾಗ ಆಹಾರ ಸಂಗ್ರಹಣೆ ಮಾಡುತ್ತೆ ಎನ್ನುವಂಥದ್ದು ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಹೌದಾ? ಇನ್ನು ನೆಕ್ಸ್ಟ್ ಇಲ್ಲಿ ಕ್ಯಾಸ್ಪೇರಿಯನ್ ದಪ್ಪಾಗುವಿಕೆ ಅಂತ ಬರುತ್ತೆ. ಕ್ಯಾಸ್ಪೇರಿಯನ್ ದಪ್ಪಾಗುವಿಕೆ ಅಂತ ಇಲ್ಲ ಸೈಡಿಗೆ ಬರೀತೀನಿ ನೋಡಿ. ಕ್ಯಾಸ್ಪೇರಿಯನ್ ದಪ್ಪಾಗುವಿಕೆ. ಓಕೆ, ಇಲ್ಲಿ ಕ್ಯಾಸ್ಪೇರಿಯನ್ ದಪ್ಪಾಗುವಿಕೆ ಅಂದ್ರೆ ಏನು ಸರ್ ಅಂತ ನೋಡಿದಾಗ ಇಲ್ಲಿ ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಸ್ವಲ್ಪ ಗಮನ ಇಟ್ಟು ಕೇಳಿ, ನಿಮಗೆ ಅರ್ಥ ಆಗೋದಿಲ್ಲ. ಕ್ಯಾಸ್ಪೇರಿಯನ್ ಅಂದಿದ ತಕ್ಷಣ ತುಂಬಾ ವಿದ್ಯಾರ್ಥಿಗಳು ಇದನ್ನ ಕನ್ಫ್ಯೂಸ್ ಮಾಡ್ಕೊತೀವಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಪ್ಲಾಂಟ್ ಅಂತ ಅನ್ಕೊಂಡಾಗ ಇಲ್ಲಿ ಈ ತರ ಪ್ಲಾಂಟ್ ಇರುತ್ತೆ ಅನ್ಕೊಳ್ಳಿ. ಈ ತರ ಪ್ಲಾಂಟ್ ಇದ್ದಾಗ ನಾವು ನೋಡ್ರಿ ದೊಡ್ಡ ದೊಡ್ಡ ಮರಗಳು ಅಂತ ಅಂದಾಗ ಸ್ವಲ್ಪ ಸೈಡಿಗೆ ಈ ತರ ಉಬ್ಬಿರುತ್ತೆ. ಉಬ್ಬಿದ ಭಾಗಕ್ಕೆ ನಾವೇನಂತ ಕರಿತೀವಿ? ಕ್ಯಾಸ್ಪೇರಿಯನ್ ಅಂತ ಕರಿತೀವಿ. ಕ್ಯಾಸ್ಪೇರಿಯನ್ ಅಂತಂದಾಗ ಈ ಕ್ಯಾಸ್ಪೇರಿಯನ್ ದಪ್ಪ ಆಗೋದು ನಾವ್ ಏನ್ ಅನ್ಕೋತೀವಿ? ಹೊರಗಡೆ ನೋಡಿದಾಗ ಹೊರಗಿನ ಲೇಯರ್ ಏನಿರುತ್ತೆ ಅದು ದಪ್ಪ ಆಗಿದೆ ಅಂತ ಅನ್ಕೋತೀವಿ. ಬಟ್ ಅಲ್ಲ, ಒಳಗಡೆ ಇರತಕ್ಕಂತಹ ಎಂಡೋಡರ್ಮ್ ಅಂತ ಕರಿತೀವಿ. ಇಲ್ಲಿ ಸಸ್ಯ ಅಂದಾಗ 2 ಭಾಗ ಬರ್ತಾ ಹೋಗುತ್ತೆ. ಒಂದು ಎಕ್ಟೋಡರ್ಮ್, ಇನ್ನೊಂದು ಎಂಡೋಡರ್ಮ್ ಅನ್ನುವಂಥದ್ದು. ಇಲ್ಲಿ ಎಕ್ಟೋಡರ್ಮ್ ಅಂದಾಗ ಹೊರಗಿನ ಲೇಯರ್, ಎಂಡೋಡರ್ಮ್ ಅಂದಾಗ ಒಳಗಿನ ಲೇಯರ್ ಅಂತ ಕರಿತೀವಿ. ಆ ಲೇಯರ್ ಅಲ್ಲಿ 2 ವಿಧ ಬರುತ್ತೆ. ಒಂದು ಎಕ್ಟೋಡರ್ಮ್ ಅಂತ ಕರಿತೀವಿ, ಒಂದು ಎಂಡೋಡರ್ಮ್ ಅಂತ ಕರಿತೀವಿ. ಇಲ್ಲಿ ಎಕ್ಟೋಡರ್ಮ್ ಅಂದಾಗ ಹೊರಗಿನ ಪದರಕ್ಕೆ ನಾವು ಎಕ್ಟೋಡರ್ಮ್ ಅಂತ ಕರಿತೀವಿ, ಒಳಗಿನ ಪದರಕ್ಕೆ ಎಂಡೋಡರ್ಮ್ ಅಂತ ಕರಿತೀವಿ. ಇಲ್ಲಿ ನಾವೇನ್ ಅನ್ಕೋತೀವಿ ಅಂದ್ರೆ ಹೊರಗಿನ ಲೇಯರ್ ಉಬ್ಬಿದೆ ಅಂತ ಅನ್ಕೋತೀವಿ. ಬಟ್ ಅಲ್ಲಿ ಆಗಿರತಕ್ಕಂಥ ಪ್ರೊಸೆಸ್ ಬೇರೆ. ಅಲ್ಲಿ ಎಂಡೋಡರ್ಮ್ ಏನಿದೆ, ಎಂಡೋಡರ್ಮ್ ಉಬ್ಬಿರುತ್ತೆ. ಹಾಗಾಗಿ
ಕ್ಯಾಸ್ಪೇರಿಯನ್ ದಪ್ಪಾಗುವಿಕೆ ಕಾರಣ ಏನಂತಂದಾಗ ಎಂಡೋಡರ್ಮ್ ಅಂತ ಹೇಳ್ಬೇಕಾಗತ್ತೆ. ಯಾವುದು? ಎಂಡೋಡರ್ಮ್. ಅರ್ಥ ಆಯ್ತಾ? ಈ ಕ್ಯಾಸ್ಪೇರಿಯನ್ ದಪ್ಪಾಗುವಿಕೆ ಕಾರಣ ಏನು? ಎಂಡೋಡರ್ಮ್. ಓಕೆ, ಇನ್ನು ಈ ಝೈಲಮ್ ಮತ್ತೆ ಫ್ಲೋಯಮ್, ಝೈಲಮ್ ಅಂಡ್ ಫ್ಲೋಯಮ್ ಒಟ್ಟಿಗೆ ಇದ್ರೆ ಒಟ್ಟಿಗೆ ಏನಂತ ಕರಿತೀವಿ ಅಂತ ಕೇಳಿದ್ರೆ, ಈಗ ಝೈಲಮ್ ಮತ್ತು ಫ್ಲೋಯಮ್ ಒಟ್ಟಿಗೆ ನಾವು ವ್ಯಾಸ್ಕುಲಾರ್ ಬಂಡಲ್ಸ್ ಅಂತ ಕರಿತೀವಿ. ವ್ಯಾಸ್ಕುಲಾರ್ ಬಂಡಲ್ಸ್ ಅಂತ ಕರಿತೀವಿ. ಏನು ಕನ್ನಡದಲ್ಲಿ ನಾಳ ಕೋರ್ಚುಗಳು ಅಂತ ಕರಿತಾ ಹೋಗ್ತೀವಿ. ನಾಳ ಕೋರ್ಚುಗಳು. ಓಕೆ, ಅರ್ಥ ಆಯ್ತಾ? ಇಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಒಟ್ಟಿಗೆ ನಾವು ಏನು ವ್ಯಾಸ್ಕುಲಾರ್ ಬಂಡಲ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾಳ ಕೋರ್ಚುಗಳು ಅಂತ ಕರಿತಾ ಹೋಗ್ತೀವಿ. ಇಷ್ಟು ನಿಮಗೇನು ಝೈಲಮ್ ಮತ್ತೆ ಫ್ಲೋಯಮ್ ಬಗ್ಗೆ ಮಾಹಿತಿ, ಅಂದ್ರೆ ಏನು ಸಂಕೀರ್ಣ ಶಾಶ್ವತ ಅಂಗಾಂಶದ ಬಗ್ಗೆ ಮಾಹಿತಿ. ಸರಳ ಶಾಶ್ವತ ಅಂಗಾಂಶ ಅಂದಾಗ ತುಂಬಾ ಇನ್ಫಾರ್ಮೇಶನ್ ಇತ್ತು. ಇಲ್ಲಿ ಏನು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದಾಗ ಕಡಿಮೆ ಇನ್ಫಾರ್ಮೇಶನ್ ಇದೆ. ಓನ್ಲಿ ಝೈಲಮ್ ಮತ್ತು ಫ್ಲೋಯಮ್ ಬರ್ತಾ ಹೋಗುತ್ತೆ ಅನ್ನುವಂಥದ್ದು. ಇಲ್ಲಿಗೆ ನಿಮ್ಗೆ ಏನಂದ್ರೆ ಸಸ್ಯ ಜೀವಕೋಶದ ಇನ್ಫಾರ್ಮೇಶನ್ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಣಿ ಜೀವಕೋಶ ನೋಡ್ತಾ ಹೋಗೋಣ. ಓಕೆ, ಪ್ರಾಣಿ ಅಂಗಾಂಶವನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಾಣಿ ಅಂಗಾಂಶ ಅಂದಾಗ ಏನ್ ಬರುತ್ತೆ ಸರ್ ಅಂತಂದಾಗ, ಪ್ರಾಣಿ ಅಂಗಾಂಶ ಅಂದಾಗ ಇಲ್ಲಿ ಇಷ್ಟೊತ್ತು ಏನು ಸಸ್ಯದ ಬಗ್ಗೆ ನೋಡ್ತಾ ಹೋಗಿದ್ವಿ, ಅದೇ ತರ ಪ್ರಾಣಿಯಲ್ಲೂ ಕೂಡ ಅಂಗಾಂಶಗಳು, ಟಿಶ್ಯೂಗಳು ಕಂಡು ಬರುತ್ತೆ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಪ್ರಾಣಿ ಅಂಗಾಂಶ ಅಂದಾಗ ಈ ಪ್ರಾಣಿಗಳಲ್ಲೂ ಕೂಡ 4 ಟೈಪ್ಸ್ ಬರ್ತಾ ಹೋಗುತ್ತೆ, 4 ವಿಧಗಳು ಬರ್ತಾ ಹೋಗುತ್ತೆ. ಮೊದಲನೇದಾಗಿ ನಾವು ಏನು ಅನುಲೇಪಕ ಅಂಗಾಂಶ ಅಂತ ಕರಿತೀವಿ, ಎಪಿಥೆಲಿಯಲ್ ಸೆಲ್ಸ್ ಅಂತ ಕರಿತೀವಿ. ಎರಡನೇದು ಸ್ನಾಯು ಅಂಗಾಂಶ ಅಂತ ಕರಿತೀವಿ, ಮಸ್ಕುಲಾರ್ ಟಿಶ್ಯೂ ಅಂತ ಕರಿತೀವಿ. ಸಂಯೋಜಕ ಅಂಗಾಂಶ ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ, ನಾಲ್ಕನೇದು ನರ ಅಂಗಾಂಶ, ನರ್ವ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಅದು ನರ್ವ್ ಟಿಶ್ಯೂ ಅಂತ ಕರಿತೀವಿ. ಇಲ್ಲಿ ಮೊದಲನೇದಾಗಿ ಅನುಲೇಪಕ ಅಂಗಾಂಶ. ಓಕೆ, ಇಲ್ಲಿ ಅನುಲೇಪಕ ಅಂಗಾಂಶ ಅಂದಾಗ ಎಪಿಥೇಲಿಯಲ್ ಸೆಲ್ಸ್ ಅಂತ ಕರಿತೀವಿ. ಇದರ ಕೆಲಸ ಏನು ಸರ್ ಅಂತ ನೋಡ್ತಾ ಹೋದಾಗ, ಇದು ನಾರ್ಮಲ್ ಆಗಿ ಅತ್ಯಂತ ಸರಳವಾಗಿ ಕಂಡು ಬರ್ತಕ್ಕಂಥ ಅಂಗಾಂಶ ಅಂತ ಕರಿತೀವಿ. ಯಾವುದು? ಅನುಲೇಪಕ ಅಂಗಾಂಶಕ್ಕೆ ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಅಂಗಾಂಶ. ಹಾಗಾಗಿ ಇದನ್ನ ಸರಳವಾದ ಅಂಗಾಂಶ ಅಂತ ಕರಿತೀವಿ. ಓಕೆ, ಇದನ್ನ ಸರಳವಾದ ಅಂಗಾಂಶ ಅಂತ ಕರಿತೀವಿ. ಇನ್ನು ಅನುಲೇಪಕ ಅಂಗಾಂಶ ಅಂದಾಗ ಅದ್ರ ಕಾರ್ಯಗಳೇನು ಬರುತ್ತೆ ಸರ್ ಅಂತ ನೋಡ್ತಾ ಹೋದಾಗ, ಅನುಲೇಪಕ ಅಂಗಾಂಶದ ಕಾರ್ಯಗಳಂದಾಗ ಮೊದಲೇದಾಗಿ ಬರ್ಕೊಳ್ಳಿ, ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ನಮ್ಮ ದೇಹದ ಒಳಗೆ ಮತ್ತು ಹೊರ ಎರಡು ಭಾಗದಲ್ಲೂ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಇದನ್ನ ಸ್ಟೊಮ್ಯಾಕ್ ಅನ್ಕೊಂಡಾಗ, ಓಕೆ, ಇದನ್ನ ಸ್ಟೊಮ್ಯಾಕ್ ಅಂದ್ರೆ ಜಠರ ಅಂತ ಅನ್ಕೊಂಡಾಗ, ಈ ಜಠರದ ಒಳಗಡೆ ಕೂಡ ಒಳಗಿನ ಲೇಯರ್ ಅಲ್ಲೂ ಕೂಡ ಕಂಡು ಬರುತ್ತೆ, ಹೊರಗಿನ ಲೇಯರ್ ಅಲ್ಲೂ ಕೂಡ ಕಂಡು ಬರುತ್ತೆ. ಓಕೆ, ಮತ್ತೆ ಅನ್ನನಾಳವನ್ನ ನೋಡ್ತಾ ಹೋಗ್ತೀವಿ. ಈ ಅನ್ನನಾಳದ ಒಳಗಡೆ ಕೂಡ ಕಂಡು ಬರುತ್ತೆ, ಹೊರಗಡೆ ಕೂಡ ಕಂಡು ಬರುತ್ತೆ. ಯಾವುದು? ಅನುಲೇಪಕ ಅಂಗಾಂಶ. ಲೇಪಕ ಅಂದ್ರೆ ಲೇಪನ. ಓಕೆ, ನಾವೇನು ಯಾವುದೇ ಒಂದು ವಸ್ತುಗಳಿಗೆ ಲೇಪನ ಮಾಡಿರ್ತೀವಿ, ಅದೇ ತರ ಇಲ್ಲಿ ಹೆಸರಲ್ಲೇ ಸೂಚಿಸುತ್ತೆ, ಯಾವ್ದಾದ್ರು ವಸ್ತುವಿಗೆ ಅಂಟಿಕೊಂಡಿರುತ್ತೆ ಒಳಗಡೆ ಮತ್ತು ಹೊರಗಡೆ ಅನ್ನುವಂಥದ್ದು. ಅರ್ಥ ಆಯ್ತಾ? ಇದ್ರ ಮುಖ್ಯ ಕಾರ್ಯ ಏನು ಸರ್ ಅಂತಂದಾಗ, ಇದು ಜಠರ ಅಂತ ಕರಿತೀವಿ. ಇದನ್ನ ಸಣ್ಣ ಕರಳು ತಗೊಳ್ಳಿ, ಬೇರೆ ಯಾವುದೋ ಒಂದು ಒಳಗಿನ ಭಾಗ ತಗೊಳ್ಳಿ, ಸಣ್ಣ ಕರಳು ಅಂತ ತಗೋತೀವಿ ನೋಡಿ. ಸಣ್ಣ ಕರಳು ಅಂತಂದಾಗ ಇಲ್ಲಿ ಜಠರ ಮತ್ತು ಸಣ್ಣ ಕರಳನ್ನು ಬರ್ಕೊಳ್ಳಿ. ಜಠರ ಮತ್ತು ಸಣ್ಣ ಕರುಳನ್ನು ಆಮ್ಲೀಯ ವಸ್ತುಗಳಿಂದ ರಕ್ಷಣೆ ಮಾಡುತ್ತದೆ ಎನ್ನುವಂಥದ್ದು ಯಾವುದರ ಒಂದು ಕೆಲಸ. ಇದರ ಮುಖ್ಯ ಪಾತ್ರ ಏನು ಅಂದ್ರೆ ಜಠರ ಮತ್ತು ಸಣ್ಣ ಕರಳು ಆಗಿರ್ಬೋದು, ಇಂತಹ ಭಾಗಗಳನ್ನ ಏನ್ ಮಾಡುತ್ತೆ, ಆಮ್ಲೀಯ ವಸ್ತುಗಳು ಅಂದ್ರೆ ಅಸಿಡಿಕ್
ಏನು ಆಸಿಡ್ ಉತ್ಪತ್ತಿ ಆಗುತ್ತೆ ನಮ್ಮ ಬಾಡಿಲಿ, ಆ ಆಸಿಡ್ಗಳಿಂದ ಅಥವಾ ಆಹಾರದಲ್ಲಿ ಇರ್ತಕ್ಕಂಥ ಆಸಿಡ್ಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಇದು ಈ ದೇಹದ ತಾಪಮಾನ ಕಾಪಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಯಾವುದು ಅನುಲೇಪಕ ಅಂಗಾಂಶ ಅನ್ನುವಂಥದ್ದು. ಇನ್ನು ಹಾರ್ಮೋನುಗಳ ಶವಿಕೆಗೆ ಸಹಾಯ ಮಾಡುತ್ತದೆ. ಅರ್ಥ ಆಯ್ತಾ? ಇನ್ನು ವಸ್ತುಗಳ ಸಾಗಾಣಿಕೆಯನ್ನ ಮಾಡ್ತಾ ಹೋಗುತ್ತೆ. ಓಕೆ, ವಸ್ತುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಾಣಿಕೆ ಮಾಡುವಂತಹದ್ದೇ ಅನುಲೇಪಕ ಅಂಗಾಂಶ ಅನ್ನುವಂಥದ್ದು. ಇನ್ನು ತ್ಯಾಜ್ಯ ವಸ್ತುಗಳ ವಿಸರ್ಜನೆ ಕೂಡ ಪಾತ್ರವನ್ನು ವಹಿಸುತ್ತೆ. ನಾನು ಆಗ್ಲೇ ಹೇಳಿದೆ ವಸ್ತುಗಳ ಸಾಗಾಣಿಕೆ ಮಾಡುತ್ತೆ ಅನ್ನೋದು, ಹಾಗಾಗಿ ಇಲ್ಲಿ ಕೂಡ ಅದೇ ಒಂದು ಅರ್ಥ ಬರುತ್ತೆ. ತ್ಯಾಜ್ಯ ವಸ್ತುಗಳ ವಿಸರ್ಜನೆಯಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಪಾತ್ರ ವಹಿಸುವಂತದ್ದು ಅನುಲೇಪಕ ಅಂಗಾಂಶ ಅನ್ನುವಂಥದ್ದು. ಓಕೆ, ಇನ್ನು ಎರಡನೇದಾಗಿ ಸ್ನಾಯು ಅಂಗಾಂಶ ಅಂತ ಬರ್ಕೊಳ್ಳಿ. ಓಕೆ, ಸ್ನಾಯು ಅಂಗಾಂಶ ಏನ್ ಸರ್? ಸ್ನಾಯು ಅಂಗಾಂಶ ಅಂದ್ರೆ ಮಸ್ಕ್ಯುಲರ್ ಟಿಶ್ಯೂ ಅಂದ್ರೆ ಏನು? ಓಕೆ, ಇಲ್ಲಿ ಸ್ನಾಯು ಅಂಗಾಂಶ ಅಂದಾಗ ಇದು ದೇಹದ ಚಲನವಲನಗಳಿಗೆ, ಅಂದ್ರೆ ನಮ್ಮ ಬಾಡಿ ಮೂವ್ಮೆಂಟ್ ಆಗ್ಬೇಕು ಅಂದ್ರೆ ನಮ್ಮ ಸ್ನಾಯು ಅಂದ್ರೆ ಏನು? ಮಾಂಸಖಂಡಗಳು ಅಂತ ಕರಿತೀವಿ. ಈ ಸ್ನಾಯುಗಳು ಅಥವಾ ಈ ಸ್ನಾಯು ಅಂಗಾಂಶ ಅಂತ ಕರಿತೀವಿ. ಈ ಸ್ನಾಯುಗಳು ಅಂದ್ರೆ ಮಾಂಸಖಂಡಗಳು ಎಲ್ಲವನ್ನ ಸೇರ್ಕೊಂಡು ನಾವು ಸ್ನಾಯು ಅಂಗಾಂಶ ಅಂತ ಕರಿತೀವಿ. ಸ್ನಾಯು ಅಂದ್ರೆ ಏನು? ಮಾಂಸಖಂಡಗಳು ಅಂತ ಕರಿತೀವಿ. ಇವು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸ್ನಾಯು ಅಂಗಾಂಶ ಅಂತ ಕರಿತೀವಿ. ಇಲ್ಲಿ ಸ್ನಾಯು ಅಂಗಾಂಶವು ದೇಹದ ಭಾಗಗಳ ಚಲನೆಗೆ ಕಾರಣವಾಗುತ್ತೆ. ಹೌದು, ನಾವು ನಡಿಬೇಕಾದ್ರೆ ಮೂಮೆಂಟ್ಗೆ ಕಾರಣವಾಗಿರ್ತಕ್ಕಂಥ ಅಂಗಾಂಶ ಯಾವುದು ಅಂದ್ರೆ ಅದು ಸ್ನಾಯು ಅಂಗಾಂಶ. ಇಲ್ಲಿ ಸ್ನಾಯು ಅಂಗಾಂಶ ಇಲ್ಲ ಅಂತಂದಿದ್ರೆ ನಮ್ಮ ಚಲನೆಗೆ ಕಷ್ಟ ಆಗ್ತಿತ್ತು. ಓಕೆ, ನೀವು ನಡಿಬೇಕಾದ್ರೆ ನೋಡಿ. ಓಕೆ, ಇಲ್ಲಿ ಮೊಣಕಾಲ್ ಕೆಳಗಡೆ ಸ್ವಲ್ಪ ನೀವು ಮೊಣಕಾಲ್ ಕೆಳಗಡೆ ಹಿಂದೆ ನೋಡ್ಕೊಂಡಾಗ ಅಲ್ಲಿ ನೋಡಿ, ನೀವು ನಡಿಬೇಕಾದ್ರೆ ಮಸಲ್ ಮೂವ್ ಆಗ್ತಿರುತ್ತೆ. ಓಕೆ, ಅಲ್ಲಿ ಕಾಂಟ್ರಾಕ್ಟ್ ಆಗ್ತಿರುತ್ತೆ, ರಿಲೀಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಅದಕ್ಕೆ ಇಲ್ಲಿ ದೇಹದ ಚಲನವಲನಗಳಿಗೆ ನೆರವಾಗಿ 2.1 ಒಂದೇ ಅರ್ಥ ಕೊಡ್ತಾವೆ. ದೇಹದ ಚಲನವಳಿಗೆ ಸಹಾಯ ಮಾಡ್ತಕ್ಕಂಥ ಅಂಗಾಂಶ ಯಾವುದು ಅಂದ್ರೆ ಅದು ಸ್ನಾಯು ಅಂಗಾಂಶ ಎನ್ನುವಂಥದ್ದು. ಇಲ್ಲಿ ಸ್ನಾಯು ಅಂತಂದಾಗ ಇದು ಏನದು? ಈ ಸ್ನಾಯು ಅಂಗಾಂಶ ಅಂದಾಗ ಸ್ನಾಯು ತಂತುಗಳಿಂದ ಮಾಡಲ್ಪಟ್ಟಿದೆ. ಯಾವ್ದ್ರಿಂದ? ಸ್ನಾಯು ತಂತುಗಳಿಂದ ಮಾಡಲ್ಪಟ್ಟಿದೆ. ಈ ಸ್ನಾಯುಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಓಕೆ, ಇಲ್ಲಿ ಮಾನವನ ಸ್ನಾಯುಗಳು. ಓಕೆ, ಅದೇ ಟಾಪಿಕ್ ಹೇಳಕ್ ಬಂದೆ, ಸ್ಲೈಡ್ ಇಲ್ಲ ಅನ್ಕೊಂಡಿದ್ದೆ. ಓಕೆ, ಇಲ್ಲಿ ಮಾನವನ ಸ್ನಾಯುಗಳ ಬಗ್ಗೆ ನೋಡ್ತಾ ಹೋದಾಗ ಇನ್ ಮೇನ್ ಟಾಪ್ ಏನು ಪಾಯಿಂಟ್ಸ್ ಬರುತ್ತೆ, ಬುಲೆಟ್ ಪಾಯಿಂಟ್ಸ್ ಅಂತ ನೋಡ್ತಾ ಹೋದಾಗ ಮಾನವನ ದೇಹದಲ್ಲಿ ಅಂದಾಗ, ಹ್ಯೂಮನ್ ಬಾಡಿ ಅಂದಾಗ ಎಷ್ಟು ಸ್ನಾಯುಗಳು ಇರುತ್ತೆ, ಒಟ್ಟು ಸ್ನಾಯುಗಳ ಸಂಖ್ಯೆ ಎಷ್ಟು ಸರ್ ಅಂತ ಕೇಳಿದಾಗ 650. ಓಕೆ, 600. ಕೆಲವೊಂದ್ ಕಡೆ ನೋಡಿದ್ರೆ ನೀವು ಕೆಲವೊಂದು ಪುಸ್ತಕದಲ್ಲಿ 600 ಅಂತ ಇದೆ, ಬಟ್ ಇಲ್ಲಿ ಅಪ್ರಾಕ್ಸಿಮೇಟ್ ಅಂತ ನೋಡ್ತಾ ಹೋದಾಗ 650 ಅಂತ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಇನ್ನು ಸ್ನಾಯು ಅಂಗಾಂಶದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂದ್ರೆ ಸ್ಟಡಿ ಆಫ್ ಮಸ್ಕ್ಯುಲರ್ ಟಿಶ್ಯೂ ಅಂತ ಕೇಳಿದಾಗ ಅದು ಮಯೋಲಜಿ ಆಗುತ್ತೆ. ಏನು? ಮಯೋಲಜಿ ಅನ್ನೋದು. ಇನ್ನೊಂದು EMG ಅಂತ ಬರುತ್ತೆ, ಮಾಂಸಖಂಡಗಳ ಏನು ದೋಷವನ್ನು ಪತ್ತೆ ಹಚ್ಚೋದಕ್ಕೆ ಯೂಸ್ ಮಾಡ್ತಕ್ಕಂಥ ಸಾಧನಕ್ಕೆ ನಾವು EMG ಅಂತ ಕರಿತೀವಿ, ಎಲೆಕ್ಟ್ರೋಮಯೋಗ್ರಾಫ್ ಅಂತ ಕರಿತಾ ಹೋಗ್ತೀವಿ. ಹೌದಾ? EMG ಎಲೆಕ್ಟ್ರೋ ಮಯೋಗ್ರಾಫ್ ಅಂತ ಕರಿತೀವಿ. ಇದರ ಕೆಲಸ ಏನಪ್ಪಾ ಅಂದ್ರೆ ಮಾಂಸಖಂಡಗಳ ದೋಷ ಪತ್ತೆ ಹಚ್ಚೋದಕ್ಕೆ ಬಳಸ್ತಾರೆ. ದೋಷವನ್ನು ಪತ್ತೆ ಹಚ್ಚಲು ಯಾವ್ದನ್ನ ಬಳಸ್ತಾರೆ? EMG ಅನ್ನ ಬಳಸ್ತಾ ಹೋಗ್ತಾರೆ. ಇಲ್ಲಿ ಸ್ನಾಯು ಅಂದಾಗ, ಮಾಂಸಖಂಡ ಅಂದಾಗ ಮನುಷ್ಯನ ದೇಹದಲ್ಲಿ ಒಟ್ಟು 650 ಮಾಂಸಖಂಡಗಳಿರುತ್ತೆ. ಅದರಲ್ಲಿ ದೊಡ್ಡ ಸ್ನಾಯು ಯಾವುದು ಸರ್ ಅಂತ ಕೇಳಿದಾಗ ತೊಡೆಯಲ್ಲಿರ್ತಕ್ಕಂತಹ ಗ್ಲುಟಿಯಸ್ ಸ್ನಾಯು ಅನ್ನುವಂಥದ್ದು ಮಾನವನ ದೇಹದ ಅತ್ಯಂತ ದೊಡ್ಡ ಸ್ನಾಯು ಅಂತ ಕರಿತೀವಿ. ಅದೆಲ್ಲಿರುತ್ತೆ? ತೊಡೆಯ ಭಾಗದಲ್ಲಿರುತ್ತೆ. ಓಕೆ, ಇನ್ನು ಅತ್ಯಂತ ಚಿಕ್ಕ ಸ್ನಾಯು ಯಾವುದು ಸರ್ ಅಂತಂದಾಗ, ಮಾನವ ದೇಹದ ಅತ್ಯಂತ ಚಿಕ್ಕ ಸ್ನಾಯು ಅಂದಾಗ ಅದು ಸ್ಟಾಪಿಡಿಯಸ್. ಓಕೆ, ಸ್ಟಾಪಿಡಿಯಸ್. ಓಕೆ, ಮಾನವನ ದೇಹದ ಅತ್ಯಂತ ದೊಡ್ಡ ಸ್ನಾಯು ಯಾವುದು ಅಂತಂದಾಗ ಅದು ಗ್ಲುಟಿಯಸ್ ಸ್ನಾಯು ಆಗುತ್ತೆ. ಮಾನವ ದೇಹದ ಅತ್ಯಂತ ಚಿಕ್ಕ ಸ್ನಾಯು ಅಂದಾಗ ಸ್ಟಾಪಿಡಿಯಸ್ ಆಗುತ್ತೆ. ಓಕೆ, ಇನ್ನು ದೊಡ್ಡದಾಯ್ತು ಚಿಕ್ಕದಾಯ್ತು. ಮಾನವನ ದೇಹದ ಅತ್ಯಂತ ಉದ್ದವಾದ ಸ್ನಾಯು ಯಾವುದು ಅಂತಂದ್ರೆ ಅದು ಸಾರ್ಟೋರಿಯಸ್. ಯಾವುದು?
ಸಾರ್ಟೋರಿಯಸ್ ಎನ್ನುವಂತದ್ದು ಸಾರ್ಟೋರಿಯಸ್ ಮಸಲ್ ಅಂತ ಕರಿತೀವಿ. ಇದು ಅತ್ಯಂತ ಉದ್ದವಾದ ಸ್ನಾಯು. ಇಲ್ಲಿ ಸ್ನಾಯುಗಳು ಆಯಾಸಗೊಂಡಾಗ ನಾವೇನೇ ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡಿ ರೆಸ್ಟಿಗೆ ಅಂತ ಕೂತ್ಕೊಂಡಾಗ, ಓಕೆ, ಒಬ್ಬ ವ್ಯಕ್ತಿ ಕೆಲವು ಗಂಟೆಗಳ ಕಾಲ ಕೆಲಸ ಮಾಡಿ ಆಮೇಲೆ ರೆಸ್ಟಿಂಗ್ ಅಂತ ಕೂತ್ಕೊಂಡಾಗ ಅಲ್ಲಿ ಸ್ನಾಯುಗಳೇನು ಆಯಾಸ ಆಗಿರುತ್ತೆ, ಟಯರ್ಡ್ ಆಗಿರುತ್ತೆ ಕೆಲಸ ಮಾಡಿದಾಗ, ಆ ಟಯರ್ಡ್ ಆಗಿರ್ತಕ್ಕಂಥ ಆಯಾಸಗೊಂಡಿರ್ತಕ್ಕಂಥ ಮಸಲ್ಸ್ ಇಂದ ರಿಲೀಸ್ ಆಗ್ತಕ್ಕಂಥ ಆಸಿಡ್ ಯಾವುದು ಅಂದ್ರೆ ಅದು ಲ್ಯಾಕ್ಟಿಕ್ ಆಸಿಡ್ ಅಂತ ಕರಿತೀವಿ. ಯಾವುದು ಸ್ಟ್ರೇನ್ ಆಗಿರ್ತಕ್ಕಂತಹ, ಸ್ಟ್ರೆಸ್ ಆಗಿರ್ತಕ್ಕಂತಹ, ಟಯರ್ಡ್ ಆಗಿರ್ತಕ್ಕಂತಹ ಏನು ಮಾಂಸಖಂಡಗಳಿರುತ್ತೆ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಆಸಿಡ್ ಯಾವುದು ಸರ್ ಅಂತ ಕೇಳಿದ್ರೆ ಅದು ಲ್ಯಾಕ್ಟಿಕ್ ಆಸಿಡ್ ಅಂತ ಕರಿತೀವಿ. ಓಕೆ, ಲ್ಯಾಕ್ಟಿಕ್ ಆಮ್ಲ ಅಂತ ಕರಿತೀವಿ. ಸ್ನಾಯುಗಳು ಆಯಾಸಗೊಂಡಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದು. ಹೌದಾ? ಏನು ಇಲ್ಲೊಂದು ಪಾಯಿಂಟ್ ಇದೆ, ಆಮ್ಲಜನಕ ರಹಿತ ಸ್ನಾಯುಗಳಲ್ಲಿ ಅಂದ್ರೆ ಸ್ನಾಯುಗಳಲ್ಲಿ ಆಮ್ಲಜನಕ ರಹಿತ ಉಸಿರಾಟ ಆದಾಗ, ನಮ್ಮ ಬಾಡಿ ವಿತೌಟ್ ಆಕ್ಸಿಜನ್ ಉಸಿರಾಟವನ್ನ ತಗೊಂಡಾಗ ಸ್ವಲ್ಪ ಏರ್ಪೇರ್ ಆಗುತ್ತೆ ಉಸಿರಾಟದಲ್ಲಿ. ಆಗ ಉಸಿರಾಟ ಕ್ರಿಯೆಯ ಉತ್ಪನ್ನ ಯಾವುದು ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಜಾಸ್ತಿ ಎತ್ತರ ಪ್ರದೇಶಕ್ಕೆ ಹೋದಾಗ ನಮಗೆ ಆಕ್ಸಿಜನ್ ಜಾಸ್ತಿ ಇರೋದಿಲ್ಲ. ಹೌದಾ? ಆವಾಗ ಏನಾಗತ್ತಪ್ಪ ಅಂದ್ರೆ ಬರೀ ಗಾಳಿ ತಗೊಂಡು ನಮ್ಮ ಬಾಡಿ ಏನಾಗುತ್ತೆ, ಸ್ಟ್ರೆಸ್ ತಗೊಂಡಾಗುತ್ತೆ, ಉಸಿರಾಟ ಬೇಗ ಆಗೋದಿಲ್ಲ, ಏರುಪೇರ್ ಆಗುತ್ತೆ ಉಸಿರಾಟದಲ್ಲಿ. ಅವಾಗ ಮಾಂಸಖಂಡಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಸಿಡ್ ಯಾವುದು ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ, ಪ್ಲಸ್ ಶಕ್ತಿ ಉತ್ಪತ್ತಿ ಆಗುತ್ತೆ. ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಶಕ್ತಿ ಉತ್ಪತ್ತಿ ಆಗುತ್ತೆ. ಯಾವುದು? ಆಮ್ಲಜನಕ ರಹಿತ, ವಿತೌಟ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಓಕೆ, ವಿತೌಟ್ ಪ್ರೆಸೆನ್ಸ್ ಆಫ್ ಒಟ್ಟು ಅಂತ ಕರಿತೀವಿ, ಆಕ್ಸಿಜನ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಸ್ನಾಯುವಿನ ವಿದ್ಯುತ್ ಚಟುವಟಿಕೆಯ ದಾಖಲೆ ಅಂತ ಕರಿತೀವಿ. ಮಾಂಸಖಂಡಗಳ ದೋಷ ಅಂತ ಕರೆದಿದೆ ನಾನು ಆಗ್ಲೇ. ಓಕೆ, ಈ ಮಾಂಸಖಂಡಗಳ ದೋಷ ನಾನು ಆಗ್ಲೇ ಇದನ್ನ ಹೇಳಿದೆ. ಮಾಂಸಖಂಡಗಳ ದೋಷವನ್ನು ಪತ್ತೆ ಹಚ್ಚಲಿಕ್ಕೆ ಯೂಸ್ ಮಾಡ್ತಕ್ಕಂತಹ ಏನೋ ಒಂದು ಡಿವೈಸ್ ಅನ್ನ ನಾವೇನಂತ ಕರಿತೀವಿ, EMG ಅಂತ ಕರಿತೀವಿ, ಎಲೆಕ್ಟ್ರೋಮಯೋಗ್ರಾಫ್ ಅಂತ ಕರಿತೀವಿ. ಮಾಂಸಖಂಡಗಳ ದೋಷವನ್ನು ಪತ್ತೆ ಹಚ್ಚಲಿಕ್ಕೆ ಯೂಸ್ ಮಾಡ್ತಕ್ಕಂತಹ ಡಿವೈಸ್ ಇದು. ಓಕೆ, ಇನ್ನು ಇಲ್ಲಿ ಮಾಂಸಖಂಡಗಳು ಅಂತಂದಾಗ ಇಲ್ಲಿ ಇನ್ನೊಂದು 2 ಬುಲೆಟ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಸ್ನಾಯುಗಳು ಅಂದಾಗ ಅಥವಾ ಮಾಂಸಖಂಡಗಳು ಅಂತಂದಾಗ ಈ ದೀರ್ಘಕಾಲ ಕೆಲಸ ಮಾಡೋದ್ರಿಂದ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ. ಅದೇ ಆಮ್ಲಜನಕ ರಹಿತ ಉಸಿರಾಟ ಮಾಡಿದಾಗ ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಶಕ್ತಿ ಉತ್ಪಾದನೆ ಆಗುತ್ತೆ. ಹೌದಾ? ಇನ್ನು ಹೃದಯ ಅಂದಾಗ ಹೃದಯವು ಇದು ಮೇನ್ ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್. ಇದು ಹೃದಯವು ಯಾವ ಸ್ನಾಯುವಿನಿಂದ ಮಾಡಲ್ಪಟ್ಟಿದೆ? ಸ್ನಾಯುವಿನಿಂದ ಮಾಡಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅದು ಕಾರ್ಡಿಯಾಕ್. ಯಾವುದು? ಕಾರ್ಡಿಯಾಕ್ ಮಸಲ್. ಕಾರ್ಡಿಯಾಕ್ ಮಸಲ್ ಅಂತ ಕರೀತಾರೆ, MUSCL. ಓಕೆ, ಕಾರ್ಡಿಯಾಕ್ ಮಸಲ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಕಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಸ್ನಾಯುಗಳು ಯಾವುದು ಅಂದ್ರೆ ಕಣ್ಣಿನಲ್ಲಿ ಕಂಡು ಬರುವ ಸ್ನಾಯು ಅಂದಾಗ ಸಿಲಿಯರಿ ಸ್ನಾಯುಗಳು, ಸಿಲಿಯರಿ ಮಸಲ್ಸ್, ಸಿಲಿಯರಿಸ್ ಮಸಲ್ಸ್ ಅಂತ ಕರಿತಾ ಹೋಗುತ್ತೆ. ಇಷ್ಟು ಏನು ಸ್ನಾಯುಗಳ ಬಗ್ಗೆ ಮಾಹಿತಿ. ಸ್ನಾಯು ಅಂಗಾಂಶ ಅಂದಾಗ ಇಷ್ಟು ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ ಅಂತ. ನೆಕ್ಸ್ಟ್ ಸಂಯೋಜಕ ಅಂಗಾಂಶ ಅಂದಾಗ, ಓಕೆ, ಇಲ್ಲಿ ಸಂಯೋಜಕ ಅಂಗಾಂಶ ಅಂದಾಗ ಸಂಯೋಜಕ ಅಂಗಾಂಶದಲ್ಲಿ 3 ವಿಧಗಳು ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಸಡಿಲ ಸಂಯೋಜಕ ಅಂಗಾಂಶ, ಇನ್ನೊಂದು ದಟ್ಟ ಸಂಯೋಜಕ ಅಂಗಾಂಶ, ಇನ್ನೊಂದು ದ್ರವರೂಪಿ ಸಂಯೋಜಕ ಅಂಗಾಂಶ ಅನ್ನುವಂಥ. ಓಕೆ, ಬರ್ಕೊಳ್ಳಿ. ಇದರಲ್ಲಿ 3 ವಿಧಗಳು ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಸಡಿಲ ಸಂಯೋಜಕ ಅಂಗಾಂಶ, ಇದ್ಯಾವುದು ಒಂದೇದು.
ಎರಡನೇದು ಯಾವುದು? ದಟ್ಟ ಸಂಯೋಜಕ ಅಂಗಾಂಶ. ದಟ್ಟ ಸಂಯೋಜಕ ಅಂಗಾಂಶ. ಇನ್ನೊಂದು ಬರುತ್ತೆ ಮೂರನೇದು ದ್ರವರೂಪಿ ಸಂಯೋಜಕ ಅಂಗಾಂಶ. ದ್ರವರೂಪಿ ಸಂಯೋಜಕ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಹೌದಾ? ಇದು ಏನ್ ಕೆಲಸ ಮಾಡುತ್ತೆ ಸರ್? ಸಂಯೋಜನಾ ಅಂಗಾಂಶ ಅಂದಾಗ ಇದು ಏನ್ ಕೆಲಸ ಮಾಡುತ್ತೆ ಸರ್ ಅಂದಾಗ, ದೇಹದ ವಿವಿಧ ಅಂಗಾಂಶಗಳೇನಿದಾವೆ ಅವುಗಳನ್ನು ಒಂದಕ್ಕೊಂದು ಬಂಧಿಸಿ, ಓಕೆ, ದೇಹಕ್ಕೆ ಅಂದ್ರೆ ಏನು ವಿವಿಧ ಅಂಗಾಂಶಗಳಿದ್ದಾವೆ ನಮ್ಮ ಬಾಡಿಯಲ್ಲಿ ಬರ್ತಕ್ಕಂತ ಏನು ಇಷ್ಟು ತನಕ ಹೇಳಿದೆ ಅಂಗಾಂಶಗಳು, ಅವೆಲ್ಲವನ್ನ ಕೂಡಿಸಿ ದೇಹಕ್ಕೆ ಸಪೋರ್ಟ್ ಅನ್ನು ನೀಡತಕ್ಕಂಥ ಕೆಲಸ ಮಾಡೋದು ಯಾವುದು ಅಂದ್ರೆ ಸಂಯೋಜನೆ ಅಂದ್ರೆ ಕನೆಕ್ಟಿವ್ ಅಂದ್ರೆ ಕನೆಕ್ಟ್ ಮಾಡುತ್ತೆ. ಓಕೆ, ಒಂದಕ್ಕೊಂದನ್ನ ಜೋಡಣೆ ಮಾಡಿ ಬಾಡಿಗೆ ಏನು ಸಪೋರ್ಟ್ ಅನ್ನು ನೀಡತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ಸಂಯೋಜನಾ ಅಂಗಾಂಶ ಅಂತ ಕರಿತೀವಿ. ದೇಹದ ವಿವಿಧ ಅಂಗಾಂಶಗಳನ್ನು ಒಂದಕ್ಕೊಂದು ಹೊಂದಿಸಿ ದೇಹಕ್ಕೆ ಆಧಾರ ನೀಡತಕ್ಕಂಥ ಅಂಗಾಂಶಕ್ಕೆ ನಾವು ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಈ ಸಂಯೋಜಕ ಅಂಗಾಂಶ ಅಂದಾಗ ಇದರಲ್ಲೂ ವಿವಿಧ ರೀತಿಯ ಅಂಗಾಂಶಗಳು ಬರ್ತಾ ಹೋಗುತ್ತೆ. ನಾನು ಹೇಳಿದೆ ಮೊದಲನೇದಾಗಿ ಸಡಿಲ ಸಂಯೋಜಕ ಅಂಗಾಂಶ, ಎರಡನೇದಾಗಿ ದಟ್ಟ ಸಂಯೋಜಕ ಅಂಗಾಂಶ, ಮೂರನೇದು ದ್ರವರೂಪಿ ಸಂಯೋಜಕ ಅಂಗಾಂಶ ಅನ್ನುವಂಥದ್ದು. ಮೊದಲನೇದಾಗಿ ಸಡಿಲ ಸಂಯೋಜಕ ಅಂಗಾಂಶ ಅಂತ ನೋಡ್ತಾ ಹೋದಾಗ, ಓಕೆ, ಇದು ಮೊದಲನೇದು ಸಡಿಲ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಸಡಿಲ ಸಂಯೋಜಕ ಅಂಗಾಂಶ ಅಂದಾಗ ಇದು ಇದರಲ್ಲಿ 4-5 ಏನು ಟಾಪಿಕ್ ಬರ್ತಾ ಹೋಗುತ್ತೆ. ಓಕೆ, ಈ ಸಡಿಲ ಸಂಯೋಜಕ ಅಂಗಾಂಶ ಅಂದಾಗ ಇದರಲ್ಲೂ ಒಂದು 4-5 ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಏರಿಯೋಲರ್ ಅಂತ ಉದಾಹರಣೆಗಳಿದು. ಹೌದಾ? ಸಡಿಲ ಶಾಶ್ವತ ಅಂಗಾಂಶಕ್ಕೆ ಉದಾಹರಣೆಗಳು ಒಂದು 5-6 ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏರಿಯೋಲರ್ ಅಂಗಾಂಶ ಅಂತ ಬರುತ್ತೆ. ಓಕೆ, ಈ ಏರಿಯೋಲರ್ ಅಂಗಾಂಶದ ಒಂದು ಕಾರ್ಯ ಏನು ಸರ್ ಅಂತ ನೋಡಿದಾಗ, ಇದು ಮೊದಲನೇದಾಗಿ ಎಲ್ಲಿ ಕಂಡು ಬರುತ್ತೆ ಅಂದಾಗ, ಏನ್ ಸ್ಕಿನ್ ಇರುತ್ತೆ ನಮ್ಮ ಹ್ಯೂಮನ್ ಸ್ಕಿನ್ ಇರುತ್ತೆ, ಆ ಹ್ಯೂಮನ್ ಸ್ಕಿನ್ ಕೆಳಗಡೆ ಕಂಡು ಬರುತ್ತೆ. ಓಕೆ, ಚರ್ಮದ ಕೆಳಪದರದಲ್ಲಿ ಕಂಡು ಬರುವಂತಹ ಅಂಗಾಂಶನ ನಾವು ಏರಿಯೋಲರ್ ಅಂಗಾಂಶ ಅಂತ ಕರಿತೀವಿ. ಇದ್ರ ಮೇನ್ ಫಂಕ್ಷನ್ ಏನು ಸರ್ ಅಂದ್ರೆ, ಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹದ ರಕ್ಷಣೆ ಮಾಡುತ್ತೆ. ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಒಳಗಡೆ ಹೋಗದಂತೆ ಏನು ರಕ್ಷಣೆ ಮಾಡುವಂಥದ್ದು ಯಾವುದು ಅಂದ್ರೆ ಅದು ಏರಿಯೋಲರ್ ಅಂಗಾಂಶ. ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಮಾಡುತ್ತೆ. ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಯಾವುದೇ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಅವುಗಳು ನಮ್ಮ ದೇಹದ ಒಳಗಡೆ ಹೋಗದಂತೆ ಸಪೋರ್ಟ್ ರಕ್ಷಣೆ ನೀಡುವಂತ ಕೆಲಸ ಏರಿಯೋಲರ್ ಅಂಗಾಂಶ ಮಾಡುತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಎರಡನೇ ಉದಾಹರಣೆ ಅಡಿಪೋಸ್ ಅಂಗಾಂಶ ಅಂತ ಕರಿತೀವಿ. ಇದು ಎಕ್ಸಾಮ್ ಅಲ್ಲಿ ಒಂದ್ 2-3 ಬಾರಿ ಪ್ರಶ್ನೆ ಆಗಿದೆ. ಅಡಿಪೋಸ್ ಅಂಗಾಂಶ ಅಂದಾಗ, ಅಡಿಪೋಸ್ ಅಂಗಾಂಶ ಅಂದಾಗ ಪ್ರಾಣಿಗಳಲ್ಲಿ ಕೊಬ್ಬು ಸಂಗ್ರಹಣೆ ಆಗುವ ಅಂಗಾಂಶಕ್ಕೆ ನಾವು ಅಡಿಪೋಸ್ ಅಂಗಾಂಶ ಅಂತ ಕರಿತೀವಿ. ಪ್ರಾಣಿಗಳಲ್ಲಿ ಕೊಬ್ಬು ಸಂಗ್ರಹಣೆ ಆಗುತ್ತೆ. ಓಕೆ, ನಾವೇನು ಸತು ಅಂತ ಕರಿತೀವಿ, ನಾರ್ಮಲ್ ನಮ್ಮ ಆಡು ಭಾಷೆಯಲ್ಲಿ ಸತು ಅಂತ ಕರಿತೀವಿ. ಆ ಕೊಬ್ಬು ಸಂಗ್ರಹಣೆ ಆಗತಕ್ಕಂಥ ಜಾಗವೇ ಅಡಿಪೋಸ್ ಅಂಗಾಂಶ ಅಂತ ಕರಿತೀವಿ. ಈ ಪ್ರಾಣಿಗಳಲ್ಲಿ ಕೊಬ್ಬು ಸಂಗ್ರಹಣೆ ಆಗುವ ಅಂಗಾಂಶಕ್ಕೆ ಅಡಿಪೋಸ್ ಅಂಗಾಂಶ ಅಂತ ಕರಿತೀವಿ. ಹಾಗಾಗಿ ಇದನ್ನ ಕೊಬ್ಬು ಅಂಗಾಂಶ ಅಂತ ಕರೀತಾರೆ. ಕೊಬ್ಬು ಅಂಗಾಂಶ ಎಂದು ವಾಡಿಕೆ ಇದೆ. ಕೊಬ್ಬು ಅಂಗಾಂಶ ಅಂತ ಕರೀತಾರೆ ಯಾವುದಕ್ಕೆ? ಅಡಿಪೋಸ್ ಅಂಗಾಂಶಕ್ಕೆ. ಆಯ್ತಾ? ಇನ್ನು ಒಂಟೆ ತನ್ನ ಡುಬ್ಬವನ್ನು ಯಾವುದಕ್ಕೆ ಬಳಸುತ್ತೆ ಸರ್ ಅಂತ ಕೇಳಿದಾಗ, ಒಂಟೆ ಏನಿದೆ ಆ ಒಂಟೆ ತನ್ನ ಡುಬ್ಬವನ್ನು ಬಳಸುವುದು ಕೊಬ್ಬಿನ ಸಂಗ್ರಹಣೆಗಾಗಿ. ಅರ್ಥ ಆಯ್ತಾ? ಒಂಟೆ ತನ್ನ ಡುಬ್ಬವನ್ನು ಬಳಸುವುದು ಕೊಬ್ಬಿನ ಸಂಗ್ರಹಣೆಗಾಗಿ ಬಳಸುತ್ತೆ. ನಾವು ಚಿಕ್ಕವರಿದ್ದಾಗ ಏನ್ ಹೇಳ್ತಿದ್ರು, ಆ ಡುಬ್ಬದಲ್ಲಿ ನೀರಿದೆ ಅಂತ ಹೇಳ್ತೀವಿ. ಬಟ್ ನೀರಲ್ಲ, ಕೊಬ್ಬಿನ ಸಂಗ್ರಹಣೆಗಾಗಿ ಒಂಟೆ ತನ್ನ ಡುಬ್ಬವನ್ನು ಬಳಸುತ್ತೆ ಅನ್ನುವಂಥದ್ದು. ಹೌದಾ? ಇನ್ನು ಅಡಿಪೋಸ್ ಅಂಗಾಂಶ ಅಂದಾಗ, ಈ ಅಡಿಪೋಸ್ ಅಂಗಾಂಶ ದೇಹದ ತಾಪಮಾನವನ್ನ ಬ್ಯಾಲೆನ್ಸ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಜಾಸ್ತಿ ಬಿಸಿ ಆಗಿರ್ಬೋದು, ಜಾಸ್ತಿ ತಣ್ಣ ಆಗದೆ ಇರೋ ರೀತಿ ಅಡಿಪೋಸ್ ಅಂಗಾಂಶ ಸಹಾಯ ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಿಂಗೆ ಸಹಾಯ ಮಾಡುತ್ತೆ ಅಂತ ಅಂದಾಗ, ಅಡಿಪೋಸ್ ಅಂಗಾಂಶದಲ್ಲಿ ಏನಿರುತ್ತೆ? ಕೊಬ್ಬಿರುತ್ತೆ. ಕೊಬ್ಬು ಅಂದಾಗ ಎಕ್ಸೆಸ್ ಆಫ್ ಹೀಟ್ನು ಒಳಗಡೆ ಬರೋದು ಬಿಡೋದಿಲ್ಲ, ಎಕ್ಸೆಸ್ ಆಫ್ ಕೂಲ್ನು ಒಳಗೆ ಬಿಡೋದಿಲ್ಲ. ಹಾಗಾಗಿ ಅಡಿಪೋಸ್ ಅಂಗಾಂಶ ಅಂದಾಗ ದೇಹದ ತಾಪಮಾನವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಹೌದಾ? ಅಡಿಪೋಸ್ ಅಂಗಾಂಶ ದೇಹದ ತಾಪಮಾನವನ್ನ ಕಾಪಾಡೋದ್ರ ಜೊತೆಗೆ ರಕ್ಷಣೆಯನ್ನ ನೀಡುತ್ತೆ ಅನ್ನುವಂಥದ್ದು. ಇದು ಉಷ್ಣ ನಿಯಂತ್ರಕ ಅಂತ ಹೇಳಿದೆ. ಹೌದಾ? ಜಾಸ್ತಿ ಹೀಟನ್ನು ಒಳಗೆ ಬಿಡೋದಿಲ್ಲ, ಜಾಸ್ತಿ ಕೂಲನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಹೌದಾ? ತಾಪಮಾನವನ್ನ ಬ್ಯಾಲೆನ್ಸ್ ಆಗಿಡುತ್ತೆ, ಉಷ್ಣವನ್ನ ಜಾಸ್ತಿ ನಿಯಂತ್ರಣ ಮಾಡುತ್ತೆ. ಯಾವುದು? ಅಡಿಪೋಸ್ ಅಂಗಾಂಶ. ನಾವು ನೋಡ್ತೀವಿ
ಆ ಎಮ್ಮೆಗಳಿಗೆ ಅಥವಾ ನಾವು ಯಾವುದೇ ಒಂದು ದನಕರುಗಳಿಗೆ ಕೊಬ್ಬು ಜಾಸ್ತಿ ಇರುತ್ತೆ ಅಂತ. ಅಂದ್ರೆ ಕೊಬ್ಬು ಅಂದ್ರೆ ಏನು ಇಲ್ಲಿ ಕೊಬ್ಬು ಸಂಗ್ರಹಣೆ ಆಗಿರುತ್ತೆ. ಹಾಗಾಗಿ ಆ ಒಂದು ದನಕರುಗಳಿಗೆ ಆಗಿರ್ಬೋದು, ಆ ಜೀವಿಗಳಿಗೆ ಚಳಿ ಆಗೋದಾಗ್ಲಿ, ಓಕೆ, ಬೇಗ ಚಳಿ ಆಗೋದಿಲ್ಲ, ಬೇಗ ಬಿಸಿಲು ತಟ್ಟೋದಿಲ್ಲ. ಓಕೆ, ಕಾರಣ ಏನಪ್ಪಾ ಅಂದ್ರೆ ಅಡಿಪೋಸ್ ಅಂಗಾಂಶ. ಅಡಿಪೋಸ್ ಅಂಗಾಂಶದಲ್ಲಿರ್ತಕ್ಕಂತಹ ಕೊಂಬು ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಮೂರನೇ ಉದಾಹರಣೆ ಕೊಡೋದಾದ್ರೆ ಸ್ನಾಯುರಜ್ಜು ಮತ್ತು ಅಸ್ಥಿರಜ್ಜು ಅಂತ ಕರಿತೀವಿ. ಸ್ನಾಯುರಜ್ಜು ಮತ್ತು ಅಸ್ಥಿರಜ್ಜು ಅಂದ್ರೆ ಟೆಂಡನ್ಸ್ ಮತ್ತು ಲಿಗಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಸ್ನಾಯುರಜ್ಜು, ಮೊದಲನೇದಾಗಿ ಸ್ನಾಯುರಜ್ಜು ಅಂತ ನೋಡಿದಾಗ, ಸ್ನಾಯುರಜ್ಜು ಅಂದಾಗ ಸ್ನಾಯುಗಳನ್ನ ಮೂಳೆಗೆ ಅಂಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂತ ಅಂಗಾಂಶಕ್ಕೆ ನಾವು ಸ್ನಾಯುರಜ್ಜು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಇಮೇಜ್ ಅಲ್ಲಿ ಕಾಣ್ತಾ ಇದ್ದೀರಿ. ಓಕೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿದೆ. ಮೂಳೆಗಳಿಗೆ ಏನು ಮಾಂಸಖಂಡ ಅಂಟ್ಕೊಳ್ಳೋದಿಕ್ಕೆ, ಜೋಡಿಸೋದಿಕ್ಕೆ ಸಹಾಯ ಮಾಡ್ತಕ್ಕಂತ ಒಂದು ಅಂಗಾಂಶವನ್ನು ನಾವು ಸ್ನಾಯುರಜ್ಜು ಅಂತ ಕರಿತೇವೆ. ಏನು ಒಂದು ಅದೇನಂತ ಕರಿತೀವಿ, ಫಿಲಮೆಂಟ್ ಅಂತ ಕರಿತೀವಿ, ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಸ್ನಾಯು ಅಂದ್ರೆ ಮಾಂಸಖಂಡ ಮತ್ತು ಇದು ಮಾಂಸಖಂಡ ಅನ್ಕೊಳ್ಳಿ, ಇದು ಮಾಂಸಖಂಡ ಅನ್ಕೊಳ್ಳಿ, ಇದು ಮೂಳೆ ಅನ್ಕೊಳ್ಳಿ. ಈ ಒಂದು ಮಾಂಸಖಂಡ ಮೂಳೆಗೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡತಕ್ಕಂಥದ್ದು ಆ ಒಂದು ಅಂಶವೇ ಯಾವುದು? ಸ್ನಾಯುರಜ್ಜು ಅಂತ ಕರಿತೀವಿ. ಹೌದಾ? ಇನ್ನು ಅಸ್ಥಿರಜ್ಜು ಅಂದ್ರೆ ಏನು ಸರ್ ಅಂತ ನೋಡಿದಾಗ, ಅಸ್ಥಿರಜ್ಜು ಅಂದಾಗ ಇಲ್ಲಿ ಏನು ಮಾಂಸಖಂಡಗಳನ್ನ ಮೂಳೆಗೆ ಅಂಟಿಸೋದು ಯಾವುದು? ಸ್ನಾಯುರಜ್ಜು. ಇಲ್ಲಿ ಮೂಳೆಗಳನ್ನ ಮೂಳೆಗೆ ಅಂಟಿಸೋದು ಯಾವುದು? ಮೂಳೆಗಳನ್ನ ಮೂಳೆಗೆ ಅಂಟಿಸೋದು ಅಸ್ಥಿರಜ್ಜು. ಮಾಂಸಖಂಡಗಳಿಂದ ಮೂಳೆಗಳಿಗೆ ಅಂಟಿಸೋದು ಯಾವುದು? ಸ್ನಾಯುರಜ್ಜು ಅಂತ ನೋಡ್ತೀವಿ. ಬಟ್ ಇಲ್ಲಿ ಮೂಳೆಗಳನ್ನ ಮೂಳೆಗೆ ಬಂಧಿಸೋದಕ್ಕೆ ಅಥವಾ ಅಟ್ಯಾಚ್ ಆಗೋದಕ್ಕೆ ಏನು ಹೆಲ್ಪ್ ಮಾಡುವಂತ ಅಂಶ ಅಂದ್ರೆ ಅದು ಅಸ್ಥಿರಜ್ಜು ಅಂತ ಕರಿತಾ ಹೋಗ್ತೀವಿ. ನೋಡಿ, ಅಸ್ಥಿರಜ್ಜುಗಳು ಮೂಳೆಗಳನ್ನು ಒಂದಕ್ಕೊಂದು ಬಂಧಿಸಲು ಸಹಾಯವಾಗುತ್ತದೆ, ನೆರವಾಗುತ್ತದೆ ಅಂತ. ಓಕೆ, ಏನು ಬೋನ್ ಒಂದಕ್ಕೊಂದು ಸಪೋರ್ಟ್ ಆಗಿ ಹಿಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಅಸ್ಥಿರಜ್ಜು ಅಂತ ಕರಿತೀವಿ. ಇಲ್ಲಿ ನೋಡಿ, ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಡಯಾಗ್ರಾಮ್ ಅಲ್ಲಿ. ಓಕೆ, ಇದನ್ನು ನಾವು ಟೆಂಡನ್ಸ್ ಅಂತ ಕರಿತೀವಿ. ಏನು ಸ್ನಾಯುರಜ್ಜು ಅಂತ ಕರೆದ್ವಿ. ಹೌದಾ? ಇದು ಏನ್ ಮಾಡುತ್ತೆ ಅಂದ್ರೆ ಮಾಂಸಖಂಡಗಳನ್ನ ಮೂಳೆಗೆ ಅಟ್ಯಾಚ್ ಮಾಡಿದೆ. ಮಾಂಸಖಂಡಗಳನ್ನ ಮೂಳೆಗೆ ಅಟ್ಯಾಚ್ ಮಾಡುವಂತ ಕೆಲಸ ಯಾವ್ದು ಮಾಡಿದೆ ಅಂತಂದ್ರೆ ಅದು ಸ್ನಾಯುರಜ್ಜು. ಹೌದಾ? ಇನ್ನು ಇಲ್ಲಿ ಈ ಮೂಳೆ ಆಗಿರ್ಬೋದು, ಈ ಮೂಳೆ ಆಗಿರ್ಬೋದು. ಹೌದಾ? ಈ ಮೂಳೆ ಅಟ್ಯಾಚ್ ಆಗೋದಿಕ್ಕೆ ಇಲ್ಲಿ ಸಪೋರ್ಟ್ ಏನ್ ನೀಡಿದೆ. ಓಕೆ, ಈ ಸಪೋರ್ಟ್ ಏನ್ ನೀಡಿದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಲಿಗಮೆಂಟ್ಸ್ ಅಂತ ಕರಿತೀವಿ, ಅಸ್ಥಿರಜ್ಜು ಅಂತ ಕರಿತಾ ಹೋಗ್ತೀವಿ. ಡಿಫ್ರೆನ್ಸ್ ಇದೆ. ಸ್ನಾಯುರಜ್ಜು ಮೂಳೆಗೆ ಅಂಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತದ್ದು ಸ್ನಾಯುರಜ್ಜು. ಇಲ್ಲಿ ಮೂಳೆಗಳನ್ನು ಮೂಳೆಗೆ ಅಂಟಿಸುವಂತದ್ದು ಅಸ್ಥಿರಜ್ಜು ಎನ್ನುವಂಥದ್ದು. ಇಷ್ಟು ಏನು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಓಕೆ, ಇನ್ನು ಎರಡನೇದಾಗಿ ನೋಡ್ತಾ ಇದ್ರೆ, ಓಕೆ, ಎರಡನೇ ವಿಧಗಳು ಅಂತ ನೋಡ್ತಾ ಇದ್ದಾಗ, ಮೊದಲನೇದು ನಾವೇನ್ ನೋಡಿದ್ವಿ, ಸಡಿಲ ಸಂಯೋಜಕ ಅಂಗಾಂಶ ಅಂತ ನೋಡಿದ್ವಿ. ಇಲ್ಲಿ ಎರಡನೇದಾಗಿ ದಟ್ಟ ಸಂಯೋಜಕ ಅಂಗಾಂಶ. ದಟ್ಟ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಇಲ್ಲಿ ದಟ್ಟ ಸಂಯೋಜಕ ಅಂಗಾಂಶ ಅಂದಾಗ ಏನ್ ಕೆಲಸ ಮಾಡುತ್ತೆ ಸರ್? ದಟ್ಟ ಸಂಯೋಜಕ ಅಂಗಾಂಶ ಅಂದಾಗ ಇದರಲ್ಲಿ ಎರಡು ವಿಧಗಳು ಬರ್ತಾ ಹೋಗುತ್ತೆ. ದಟ್ಟ ಸಂಯೋಜಕ ಅಂಗಾಂಶದಲ್ಲಿ ಎರಡು ವಿಧಗಳು ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಮೃದ್ವಸ್ಥಿ ಅಂತ ಕರಿತೀವಿ, ಕಾರ್ಟಿಲೇಜ್ ಅಂತ ಕರಿತೀವಿ. ಕಾರ್ಟಿಲೇಜ್, ಇದು ಎ ಆಗ್ಬೇಕಿತ್ತು, ಕಾರ್ಟಿಲೇಜ್ ಅಂತ ಕರಿತೀವಿ. ಮೃದ್ವಸ್ಥಿ ಅಂದಾಗ ಕಾರ್ಟಿಲೇಜ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಇದು ಜಾಸ್ತಿ ಕೊಲಾಜಿನ್ ಇಂದ ಮಾಡಲ್ಪಟ್ಟಿದೆ, ಹಾಗಾಗಿ ಇದು ಫ್ಲೆಕ್ಸಿಬಲ್ ಇದೆ. ಓಕೆ, ಮೃದ್ವಸ್ಥಿ ಅಂದಾಗ ಇಲ್ಲಿ ನಿಮಗೆ ಈಸಿ ಅರ್ಥ ಮಾಡಿಸ್ತೀವಿ. ಮೃದ್ವಸ್ಥಿಗೂ ಮತ್ತು ಮೂಳೆಗೂ ಏನ್ ಡಿಫ್ರೆನ್ಸ್ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೊಲಾಜಿನ್ ಜಾಸ್ತಿ ಕೊಲಾಜಿನ್ ಮಾಡಲ್ಪಟ್ಟಿದೆ, ಹಾಗಾಗಿ ಇದು ಸ್ವಲ್ಪ ಮೆತ್ಮೆತ್ತಿಗೆ ಇರುತ್ತೆ. ಜಾಸ್ತಿ ಸ್ಟ್ರೆಸ್ ಹಾಕಿದ್ರು ಮುರಿಯೋದಿಲ್ಲ, ಅದು ಕೊಲಾಜಿನ್. ಬಟ್ ಮೂಳೆ ಹಾಗಲ್ಲ, ಜಾಸ್ತಿ ಹೆವಿ ವೇಟ್ ಬಿತ್ತು ಅಂದ್ರೆ ಮುರಿಯುತ್ತೆ. ಇಲ್ಲಿ ಮೃದ್ವಸ್ಥಿ ಹಾಗೆ ಆಗಲ್ಲ. ಹೌದಾ? ನಾವೇನು ಮೃದ್ವಸ್ಥಿ ಅಂದಾಗ ಜಾಸ್ತಿ ಸ್ಟ್ರೆಸ್ ಆಗಿದಾಗೂ ರಿಯಾಕ್ಟ್ ಆಗೋದಿಲ್ಲ. ಹೌದಾ? ಸ್ಟ್ರೆಸ್ ಅನ್ಸೋದಿಲ್ಲ. ಇನ್ನು ಇಲ್ಲಿ ಉಸಿರಿನಾಳದಲ್ಲಿ ಕಂಡು ಬರುತ್ತೆ. ಓಕೆ, ಉಸಿರಿನಾಳದ ಪಕ್ಕದಲ್ಲಿ ಕಂಡು ಬರುತ್ತೆ, ಅದು ಮೃದ್ವಸ್ಥಿ. ಹಾಗೂ ಅದರ ಶಾಖೆಗಳ ಸುತ್ತ
ಮೃದುವಸ್ಥಿ ಸಿ ಆಕಾರದಲ್ಲಿ ಕಂಡು ಬರುತ್ತೆ. ಸಿ ಅಂದ್ರೆ ಇಷ್ಟೇ ಅಲ್ಲ, ಸ್ವಲ್ಪ ಲಾಂಗ್ ಆಗಿ ತಗೊಂಡಾಗ ಈ ಆಕಾರದಲ್ಲಿ ಕಂಡು ಬರುತ್ತೆ. ಯಾವುದು ಮೃದುವಸ್ಥಿ ಅಂದಾಗ ಸಿ ಆಕಾರದ ಉಂಗುರಗಳಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ಯಾವುದು ಮೃದುವಸ್ಥಿ ಅಂದಾಗ. ಇದೆಲ್ಲ ನೋಡೋಕ್ಕಿಂತ ಇದು ನೋಡಿ, ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಇದು ಯಾವ್ದನ್ನ ಮಾಡಲ್ಪಟ್ಟಿದೆ ಅಂತಂದಾಗ ಇದು ಕಾಂಡ್ರಿಯನ್ ಎಂಬ ಮಾತೃಕೆ, ಅಂದ್ರೆ ಏನು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಕಾಂಡ್ರಿಯನ್ ಅಂತ ಮ್ಯಾಟ್ರಿಕ್ಸ್ ಇದೆ, ಅದರಿಂದ ಮಾಡಲ್ಪಟ್ಟಿದೆ ಯಾವುದು ಮೃದುವಸ್ಥಿ ಅಂದಾಗ. ಇದು ಏನ್ ಮಾಡುತ್ತಪ್ಪ ಅಂದಾಗ ಇಲ್ಲಿ ನಾವು ಬಾಗುವ ಹಾಗೂ ಹಿಗ್ಗುವ ಚಲನವಲನಗಳಿಗೆ ಪೂರಕವಾಗಿದೆ ಯಾವುದು ಮೃದುವಸ್ಥಿ ಅಂದಾಗ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಕಾಲಿಂದು 2 ಬೋನ್ ಅನ್ಕೊಳ್ಳಿ. ಓಕೆ, ಇಲ್ಲಿ ಮಿಡ್ಲಲ್ಲಿ ಮೊಣಕಾಲು ಇದೆ ಅನ್ಕೊಳ್ಳಿ. ನಾವೇನಾದ್ರು ಮೇಲೆ ನಮ್ಮ ಬೆನ್ನಿನ ಮೇಲೆ ಚೀಲ ಹೊತ್ಕೊಂಡಾಗ ಇಲ್ಲಿ ಮೇಲಿಂದ ಹಿಂಗ್ ಬರುತ್ತೆ ಅನ್ಕೊಳ್ಳಿ. ಇದು ಏನು ಮೊಣಕಾಲು. ಮೇಲಿಂದ ಚೀಲವನ್ನ ನಮ್ಮ ಹೆಗಲ ಮೇಲೆ ಹೊತ್ಕೊಂಡಾಗ ಸ್ವಲ್ಪ ಸ್ಟ್ರೆಸ್ ಬೀಳುತ್ತೆ ಮೇಲೆ. ಇಲ್ಲಿ ಕೆಳಗಿನ ಬೋನಿಗೂ ಸ್ಟ್ರೆಸ್ ಬಿದ್ದಾಗ ಮಿಡ್ಲಲ್ಲಿ ಜೇಂಟ್ ಇದೆಯಲ್ವಾ, ಅದಕ್ಕೆ ಸಪೋರ್ಟ್ ಮಾಡುವಂತದ್ದು ಬೇಕಾದಾಗ ಹಿಗ್ಗುವಂತದ್ದು, ಬೇಡವಾಗದಾಗ ಸ್ವಲ್ಪ ಹಿಡ್ಕೊಳ್ಳುವಂತ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ಅದು ಮೃದುವಸ್ಥಿ. ಅಂದ್ರೆ ಅದು ಎಲ್ಲಿ ಕಂಡು ಬರುತ್ತೆ ಅಂದಾಗ ಮೂಳೆ ಮತ್ತು ಮೂಳೆಗಳಲ್ಲಿ, ಓಕೆ, ಈ ಒಂದು ಜೇಂಟ್ಗಳಲ್ಲಿ ಕಂಡು ಬರುತ್ತೆ ಯಾವುದು ಮೃದುವಸ್ಥಿ ಅಂತ. ಇಲ್ಲಿ ನೋಡಿ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇದು ಮೂಳೆ ಅಂದಾಗ ಮೂಳೆ ಮತ್ತು ಮೂಳೆಯ ಮಿಡ್ಲಲ್ಲಿ ಏನು ಹಿಗ್ಗುವ ಮತ್ತು ಕುಗ್ಗುವಂತ ಕೆಲಸ ಮಾಡುವಂತದ್ದು ಯಾವುದು ಅಂದ್ರೆ ಅದು ಮೃದುವಸ್ಥಿ. ನೀವು ನಾನ್ ವೆಜ್ ಪ್ರಿಯರ್ ಆಗಿದ್ರೆ ಅಲ್ಲಿ ನೀವು ನೋಡ್ಬೋದು. ಓಕೆ, ನೀವು ಏನೇ ಒಂದು ಎಲುಬು ಮುರ್ಕೊಂಡಾಗ ಜೇಂಟ್ ಎಲುಬನ್ನ ಈ ತರ ಮುರಿದಾಗ ಮಿಡ್ಲಲ್ಲಿ ಎಲುಬು ತರ ಇರುತ್ತೆ, ಬಟ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಹೌದಾ, ಅದನ್ನು ತಿಂತಾರೆ. ಹೌದಾ, ಅದನ್ನ ನಾವು ಮೃದುವಸ್ಥಿ ಅಂತ ಕರಿತೀವಿ, ಕಾರ್ಟಿಲೇಜ್ ಅಂತ ಕರಿತೀವಿ, ಕಾರ್ಟಿಲೇಜ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ನೋಡಿ, ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋ ತರ ಒಂದು ಡಯಾಗ್ರಾಮ್ ಹಾಕಿದೀನಿ. ಮೂಳೆ ಮತ್ತು ಮೂಳೆ ಮಿಡ್ಲಲ್ಲಿ ಈ ತರ ವೈಟ್ ಕಲರ್ ಕಂಡು ಬರುತ್ತೆ, ಅದನ್ನ ನಾವೇನಂತ ಕರಿತೀವಿ ಮೃದುವಸ್ಥಿ ಅಂತ ಕರಿತೀವಿ. ಇವು ನಾವು ಬಗ್ಗೋದಾಗಿರ್ಬೋದು, ಎದ್ದಾಗಿರ್ಬೋದು, ಓಕೆ, ಸ್ಟ್ರೆಸ್ ಬಿದ್ದಾಗ ಆಗಿರ್ಬೋದು, ಈ ಟೈಮಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಅದು ಹಿಗ್ಗೋದಾಗಿರ್ಬೋದು, ಕುಗ್ಗುವಂತ ಕೆಲಸ ಮಾಡುತ್ತೆ ಅನ್ನೋ. ಹೌದಾ, ಇದು ಇನ್ನು ಸ್ಪೆಸಿಫಿಕ್ ಆಗಿ ಕಾಣೋದಾದ್ರೆ ಇಲ್ಲಿ ನೋಡಿ, ನಾವು ಕಿವಿಯನ್ನ ನೋಡ್ತಾ ಹೋಗ್ತೀವಿ, ಬಟ್ ಇದಕ್ಕೆ ಯಾವುದೇ ಒಂದು ಪಾರ್ಟಿಗೆ ಸ್ಪೆಸಿಫಿಕ್ ಶೇಪ್ ಬರ್ಬೇಕು ಅಂದ್ರೆ ಅದಕ್ಕೆ ಕಾರಣ ಒಂದು ದಟ್ಟ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಒಂದು ಮೂಳೆ ಆಗಿರ್ಬೇಕು, ಇಲ್ಲಾಂದ್ರೆ ಮೃದುವಸ್ಥಿ ಆಗಿರ್ಬೇಕು. ನೋಡಿ, ಈ ತರ ಫ್ಲೆಕ್ಸಿಬಲ್ ಇದೆ ಅಂತಂದ್ರೆ ಅದು ತನ್ನ ಶೇಪ್ ಇದೆ, ಬಟ್ ಶೇಪ್ ಅಂದಾಗ ಅದು ಈ ತರ ಬಗ್ಗುತ್ತೆ, ಫ್ಲೆಕ್ಸಿಬಲ್ ಆಗಿದೆ ಅಂತಂದಾಗ ಇದು ಬೋನ್ ಅಲ್ಲ. ಬೋನ್ ಆಗಿದ್ರೆ ಇದು ಮರ್ಚಕ್ ಬರ್ತಿರ್ಲಿಲ್ಲ, ಈ ತರ ಅನ್ನಕ್ ಬರ್ತಿರ್ಲಿಲ್ಲ. ಹೌದಾ, ಜೇಂಟ್ ಅಲ್ಲಿ ಮಾತ್ರ ನಾವು ಮೂವ್ ಮಾಡಬಹುದು, ಬಟ್ ಇಲ್ಲಿ ಜೇಂಟ್ ಇಲ್ಲ ಆದ್ರೂ ಮೂವ್ ಬರ್ತಿದೆ ಅಂದ್ರೆ ಇದು ಮೃದುವಸ್ಥಿ ಅನ್ನುವಂತ. ಇಲ್ಲಿ ನೋಡಿ, ಕಿವಿ ಇದೆ. ಮೃದುವಸ್ಥಿಗೆ ಒಂದು ಉತ್ತಮ ಉದಾಹರಣೆ ಕೊಡೋದಾದ್ರೆ ಮೃದುವಸ್ಥಿ ಅಂತ ಏನು ಕಿವಿ ಕೊಡಬಹುದು ಏನು. ಹೌದಾ, ನೆಕ್ಸ್ಟ್ ಈಗ ಮೃದುವಸ್ಥಿ ಆಯ್ತು. ಮೃದುವಸ್ಥಿ ಆಗಿದ್ ನೆಕ್ಸ್ಟ್ ಎರಡನೇ ಉದಾಹರಣೆ ಅಥವಾ ಎರಡನೇ ವಿಧ ಅಂತ ನೋಡ್ತಾ ಹೋದಾಗ ಇಲ್ಲಿ ಮೂಳೆ ಅಥವಾ ಅಸ್ಥಿರಜ್ಜು ಅಂತ ಕರಿತೀವಿ. ಅಸ್ಥಿ ಅಂದ್ರೆ ಏನು, ಮೂಳೆ ಅಂತ. ಓಕೆ, ಮೂಳೆ ಅಥವಾ ಅಸ್ಥಿ ಅಂಗಾಂಶ ಅಂತ ಕರಿತೀವಿ, ಬೋನ್ ಟಿಶ್ಯೂ ಅಂತ ಕರಿತೀವಿ. ಅಸ್ಥಿ ರಜ್ಜು ಅಂದ್ರೆ ಏನು, ಬೋನ್ ಮೇಲೆ, ಅದು ಬೇರೆ. ಓಕೆ, ಅಸ್ಥಿ ರಜ್ಜು ಅಂದಾಗ ಏನು ಮೂಳೆಯ ಒಳಗಡೆ ಏನು ಬ್ರೌನ್ ಕಲರ್ ಕಂಡು ಬರುತ್ತೆ, ಕಂದು ಬಣ್ಣದಲ್ಲಿ ಕಂಡು ಬರುತ್ತೆ, ಅದನ್ನ ನಾವು ಅಸ್ಥಿ ರಜ್ಜು ಅಂತ ಕರಿತೀವಿ, ಬೋನ್ ಮ್ಯಾರೋ ಅಂತ. ಬಟ್ ಅದೇನೋ ಸಡನ್ ಬಂದ್ಬಿಡ್ತು ಬಾಯಿಗೆ, ಬಟ್ ಅದರ ಅರ್ಥ ಹೇಳಿದೆ. ಮೂಳೆ ಅಥವಾ ಅಸ್ಥಿ ಅಂಗಾಂಶ ಅಂದಾಗ, ಬೋನ್ ಟಿಶ್ಯೂ ಅಂದಾಗ ಇಲ್ಲಿ ಮೂಳೆ ಅಂಗಾಂಶದ ರಚನಾತ್ಮಕ ಅಂದ್ರೆ ಮೂಳೆ ಏನೇನ್ ಸ್ಟ್ರಕ್ಚರ್ ಇದೆ, ಮೂಳೆ ಸ್ಟ್ರಕ್ಚರ್ಗೆ ಏನು ಪ್ರಧಾನ ಘಟಕ ಅಂತ ಕರಿತೀವಿ. ಏನು ಮೂಳೆ ಅಂಗಾಂಶ ರಚನಾತ್ಮಕ ಘಟಕವನ್ನ ಅಂದ್ರೆ ಏನು ಸ್ಟ್ರಕ್ಚರಲ್ ಯೂನಿಟ್ ಅನ್ನ, ಈ ಒಂದು ಮೂಳೆ ಅಂದ್ರೆ ಬೋನ್ ಟಿಶ್ಯೂ ಏನಿದೆ ಇದರ ಒಂದು ಸ್ಟ್ರಕ್ಚರಲ್ ಯೂನಿಟ್ ಅನ್ನ ನಾವು ಹಾವರ್ಷಿಯ ಸಿಸ್ಟಮ್ ಅಂತ ಕರಿತೀವಿ, ಹಾವರ್ಷಿಯನ್ ವ್ಯವಸ್ಥೆ ಅಂತ ಕರಿತೀವಿ. ಮೂಳೆ ಅಂಗಾಂಶದ ರಚನಾತ್ಮಕ ಘಟಕವನ್ನ ನಾವು ಹಾವರ್ಷಿಯನ್ ವ್ಯವಸ್ಥೆ ಅಂತ ಕರಿತೀವಿ. ಮೂಳೆ ಅಂಗಾಂಶದ ಪ್ರಧಾನ ಘಟಕ ಅಂದಾಗ ಕ್ಯಾಲ್ಸಿಯಂ ಫಾಸ್ಫೇಟ್. ಓಕೆ, ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅಂತ ಬರ್ಬೇಕಿದು. ಮೂಳೆ ಯಾವ್ದ್ರಿಂದ ಮಾಡಲ್ಪಟ್ಟಿದೆ, ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಇಂದ ಮಾಡಲ್ಪಟ್ಟಿದೆ. ನೋಡಿ, ಫಾರ್ ಎಕ್ಸಾಂಪಲ್ ನೀವು ಸ್ವಲ್ಪ ವೀಕ್ ಆಗ್ತಿದೆ ಬಾಡಿಲಿ ಅಂತಂದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾರೆ, ಫಾಸ್ಫೇಟ್ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹೌದಾ, ಮೂಳೆ ಅಂಗಾಂಶದ ಪ್ರಧಾನ ಘಟಕ ಯಾವುದು, ಓಕೆ, ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅಂತ. ಇನ್ನು ಮೂಳೆ ತಜ್ಞರಿಗೆ ಏನಂತ ಕರಿತೀವಿ ಸರ್ ಅಂತಂದಾಗ, ಮೂಳೆ ಮುರಿತ ಅಂದಾಗ, ಮೂಳೆ ಮುರಿತ ಆದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಹೌದಾ, ಆ ಡಾಕ್ಟರ್ಗೆ ಏನಂತ ಕರಿತೇವೆ, ಮೂಳೆಗೆ ಸಪರೇಟ್ ಇರ್ತಾರೆ. ಹೌದಾ,
ಅವರಿಗೆ ನಾವು ಆರ್ಥೋಪೆಡಿಷಿಯನ್ ಅಂತ ಕರಿತೀವಿ. ಆರ್ಥೋ ಸರ್ಜನ್ ಅಥವಾ ಆರ್ಥೋಪೆಡಿಷಿಯನ್ ಅಂತ ಕರಿತಾ ಹೋಗ್ತೀವಿ. ಮೂಳೆ ತಜ್ಞರಿಗೆ, ಓಕೆ, ಬೋನ್ ಏನು ಸ್ಪೆಸಿಫಿಕ್ ಡಾಕ್ಟರ್ ಇರ್ತಾರೆ, ಅವರಿಗೆ ನಾವು ಆರ್ಥೋಪೆಡಿಷಿಯನ್ ಅಂತ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ನಮ್ಮ ಕುತ್ತಿಗೆ ಅಂದಾಗ ನಮ್ಮ ಕುತ್ತಿಗೆಯಲ್ಲಿ ನಮ್ಮ ಕುತ್ತಿಗೆ ಎಲ್ಲಿ ತಲೆಯನ್ನು ಸೇರುತ್ತೋ, ನಮ್ಮ ಕುತ್ತಿಗೆ ಎಲ್ಲಿ ತಲೆಯನ್ನು ಸೇರುತ್ತೋ ಅದು ಆ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ, ತಿರುಗಾಣಿ ಕೀಲು ಅಂತ ಕರಿತಾ ಹೋಗ್ತೀವಿ. ನಮ್ಮ ಕುತ್ತಿಗೆ ಏನಿದೆ ಅದು ತಲೆಯನ್ನ ಎಲ್ಲಿ ಜಾಯಿಂಟ್ ಆಗತ್ತಲ್ಲ ಅದಕ್ಕೆ ನಾವು ತಿರುಗಾಣಿ ಕೀಲು ಅಂತ ಕರಿತೀವಿ, ಪೈವೋಟಲ್ ಜಾಯಿಂಟ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಮೂಳೆಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ನಾವು ಆಸ್ಟಿಯಾಲಜಿ ಅಂತ ಕರಿತೀವಿ. ಮೂಳೆ ಸ್ಟಡಿ ಆಫ್ ಬೋನ್ಸ್ ಇಸ್ ಕಾಲ್ಡ್ ಆಸ್ಟಿಯಾಲಜಿ ಅಂತ ಕರಿತೀವಿ. ಸ್ಟಡಿ ಆಫ್ ಬೋನ್ಸ್ ಇಸ್ ಕಾಲ್ಡ್ ಆಸ್ಟಿಯಾಲಜಿ ಅಂತ ಕರಿತೀವಿ. ಮಾನವನ ದೇಹದಲ್ಲಿ ಕಂಡು ಬರತಕ್ಕಂಥ ಒಟ್ಟು ಮೂಳೆಗಳ ಸಂಖ್ಯೆ ಅಂದಾಗ ಅದು 206 ಅಂತ. ಏನು ವಯಸ್ಕ ಮಾನವ ಅಂದಾಗ, ಓಕೆ, ವಯಸ್ಕ ಮಾನವ ದೇಹದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಮೂಳೆಗಳ ಸಂಖ್ಯೆ 206 ಆದ್ರೆ ಇಲ್ಲಿ ಹುಟ್ಟಿದ ಮಗುವಿನ ದೇಹದಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ ಅಂದಾಗ 300 ಮೂಳೆಗಳು ಕಂಡು ಬರುತ್ತೆ. 300, ಓಕೆ, ಎಷ್ಟು 300 ಮೂಳೆಗಳು. ಆಯ್ತಾ? ಹುಟ್ಟಿದ ಮಗುವಿನ ದೇಹದಲ್ಲಿ ಈಗ ವಯಸ್ಕ ಮಾನವನ ದೇಹದಲ್ಲಿ 206 ಮೂಳೆಗಳು ಕಂಡು ಬಂದ್ರೆ ಈ ಒಂದು ಹುಟ್ಟಿದ ಮಗುವಿನ ದೇಹದಲ್ಲಿ ಒಟ್ಟು 300 ಅಥವಾ 300 ಮೂಳೆಗಳು ಕಂಡು ಬರುತ್ತೆ ಅನ್ನೋದು. ಅದರಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಸರ್ ಅಂತ ಹೇಳಿದಾಗ ಮಾನವನ ದೇಹದ ಅತಿ ದೊಡ್ಡ ಮೂಳೆ ಅಂದಾಗ ಓಕೆ ಫೀಮರ್ ಆಗತ್ತೆ. ಓಕೆ, ಇಲ್ಲಿ ಬರ್ತೇನೆ ಮೇಲೆ ಪಾಯಿಂಟ್ ಇದೆ. ಕಶೇರುಕ ಸ್ತಂಭಗಳಲ್ಲಿ ಮೂಳೆಗಳ ವರ್ಟಿಬ್ರೇಟ್ ಅಂತ ಕರಿತೀವಿ. ಸಂಖ್ಯೆ ಎಷ್ಟು ಅಂದ್ರೆ 33. ಓಕೆ, 33 ಅಂತ ಕಶೇರುಕ ಅಂತಂದಾಗ ಬೆನ್ನು ಮೂಳೆ ಇರ್ತಕ್ಕಂಥ ಜೀವಿಗಳಿಗೆ ನಾವು ಕಶೇರುಕ ಅಂತ ಕರಿತೀವಿ. ಅಕಶೇರುಕ ಅಂದ್ರೆ ಬೆನ್ನು ಮೂಳೆ ಇರದೇ ಇರತಕ್ಕಂಥ ಜೀವಿಗಳಿಗೆ ನಾವು ಅಕಶೇರುಕ ಅಂತ ಕರಿತೀವಿ. ಆ ಕಶೇರುಕ ಸ್ತಂಭದಲ್ಲಿ ಅಂದ್ರೆ ಬೆನ್ನು ಮೂಳೆಯಲ್ಲಿ ಎಷ್ಟು ಮೂಳೆಗಳಿದಾವೆ ಅಂತಂದಾಗ 33. ಅರ್ಥ ಆಯ್ತಾ? ಇನ್ನು ಮಾನವನ ದೇಹ ಅಂದಾಗ ಮಾನವ ದೇಹದ ಒಟ್ಟು ಮೂಳೆಗಳು 206 ಇರುತ್ತೆ. ಆ ಮಾನವನ ದೇಹದ ಉದ್ದವಾದ ಮೂಳೆ ಅಂದಾಗ ಫೀಮರ್, ಇದು ತೊಡೆಯ ಭಾಗದಲ್ಲಿ ಕಂಡು ಬರುತ್ತೆ. ತೊಡೆಯ ಭಾಗದಲ್ಲಿ ಕಂಡು ಬರುತ್ತೆ. ಹೌದಾ? ತೊಡೆ ಭಾಗದಲ್ಲಿ ಕಂಡು ಬರತಕ್ಕಂಥ ಮೂಳೆ ಫೀಮರ್ ಆಗಿರುತ್ತೆ. ಈ ಫೀಮರ್ ನಮ್ಮ ಮಾನವನ ದೇಹದ ಅತ್ಯಂತ ದೊಡ್ಡ ಮೂಳೆ ಅಂತ ಕರಿತೀವಿ. ಹೌದಾ? ಇನ್ನು ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ ಇಲ್ಲಿದೆ ನೋಡಿ, ಫೀಮರ್ ಮೂಳೆ ಇಲ್ಲಿ ಕಂಡು ಬರುತ್ತೆ. ಸ್ಟ್ರಕ್ಚರ್ ಈ ತರ ಇರುತ್ತೆ. ಇನ್ನು ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಅಂದಾಗ ಸ್ಟೆಪಿಸ್ ಅಂತ ಕರಿತೀವಿ. ಇದು ಕಿವಿಯಲ್ಲಿ ಕಂಡು ಬರುತ್ತೆ. ಇದು ನೋಡಿ ಎಷ್ಟು ಚಿಕ್ಕದಿದೆ ನೋಡಿ. ಓಕೆ, ಸ್ಟೆಪಿಸ್ ಅನ್ನುವಂಥದ್ದು ಕಿವಿ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ. ಇದು ಕಿವಿ ಅಂದಾಗ ಓಕೆ, ಈ ಕಿವಿ ಅಂದಾಗ ಕಿವಿಯ ಒಂದು ತಮಟೆ ಏನಿರುತ್ತೆ ಆ ತಮಟೆಯ ಪಕ್ಕದಲ್ಲೇ ಇದೆ ನೋಡಿ, ಇದೆ ಸ್ಟೆಪಿಸ್. ಓಕೆ, ದ ಸ್ಮಾಲೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ ಇಸ್ ದ ಸ್ಟೆಪಿಸ್ ಅಂತ ಕರಿತೀವಿ. ಸ್ಟ್ರೈಪ್ ಅಂತ ಕರಿತೀವಿ. ಲೊಕೇಟೆಡ್ ಇನ್ಸೈಡ್ ದ ಇಯರ್ ಅಂತ ಕರಿತೀವಿ. ನೋಡ್ತಾ ಹೋಗ್ತೀವಿ, ಇನ್ಸೈಡ್ ದ ಇಯರ್ ಅಂತ ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಮಾನವ ದೇಹದ ಅತ್ಯಂತ ದೊಡ್ಡ ಮೂಳೆ ಫೀಮರ್ ಆಗಿರುತ್ತೆ. ಅತ್ಯಂತ ಚಿಕ್ಕ ಮೂಳೆ ಕಿವಿಲಿ ಇರ್ತಕ್ಕಂಥ ಸ್ಟೆಪಿಸ್. ಓಕೆ, ನೆಕ್ಸ್ಟ್ ಸಾರಿ ಇದಲ್ಲ, ಇಲ್ಲಿದೆ ನೋಡಿ, ಇದು ಸ್ಟೆಪಿಸ್. ಓಕೆ, ಇನ್ನು ತಲೆಬುರುಡೆ ಅಂದಾಗ ತಲೆಬುರುಡೆಯಲ್ಲಿರ್ತಕ್ಕಂತಹ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ತಲೆಬುರುಡೆ ಅಂದಾಗ ಒಟ್ಟು ಮೂಳೆಗಳ ಸಂಖ್ಯೆ 22. ಓಕೆ, ತಲೆಬುರುಡೆಯಲ್ಲಿರ್ತಕ್ಕಂತಹ ಒಟ್ಟು ಮೂಳೆಗಳ ಸಂಖ್ಯೆ 22 ಆಗಿರುತ್ತೆ. ಇನ್ನು ಪಕ್ಕೆಲುಬುಗಳು ಅಂದಾಗ ಓಕೆ, ಇಲ್ಲಿ ಸೈಡಿಗೆ ಪಕ್ಕೆಲುಬುಗಳು ಅಂದಾಗ ಪಕ್ಕೆಲುಬುಗಳ ಸಂಖ್ಯೆ 24 ಇರುತ್ತೆ ಅಥವಾ 12 ಜೊತೆ ಇರುತ್ತೆ. ಹೀಗೂ ಕೇಳ್ತಾನೆ. ಓಕೆ, 12 ಎಷ್ಟು ಜೊತೆ ಇದೆ ಅಂತ ಕೇಳ್ತೇನೆ ಅಥವಾ ಎಷ್ಟು ಸಂಖ್ಯೆ ಪಕ್ಕೆಲುಬುಗಳ ಸಂಖ್ಯೆ ಅಂತಾನು ಕೇಳ್ತೇನೆ.
24 ಅಂತ ಹೇಳ್ಬೋದು, ಅಥವಾ 12 ಜೊತೆ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡಿ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದೆ. ಓಕೆ, ಈ ರಿಬ್ಸ್, ಇಂಗ್ಲಿಷ್ ಅಲ್ಲಿ ರಿಬ್ಸ್ ಅಂತ ಏನ್ ಕರಿತೀವಿ, ಇವು ಎಷ್ಟಿದಾವೆ ಅಂತ ಅಂದಾಗ 24 ಇದಾವೆ ಅಥವಾ 12 ಜೊತೆ ಇದೆ ಅನ್ನೋಂಥದ್ದು ಇಲ್ಲಿ ಒಬ್ಬ ಸ್ಪರ್ಧಾರ್ಥಿ ಅಂದಾಗ ಕಾಮನ್ ಪಾಯಿಂಟ್ಸ್ ಇವೆಲ್ಲ. ಹೌದಾ, ಇನ್ನು ಕೈಯಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಮೂಳೆಗಳು ಯಾವುದು ಅಂದ್ರೆ ಅದು ರೇಡಿಯಸ್ ಮತ್ತು ಅಲ್ಲ. ಓಕೆ, ರೇಡಿಯಸ್ ಮತ್ತು ಅಲ್ಲ ಎನ್ನುವಂಥದ್ದು ಕೈಗಳ ಭಾಗದಲ್ಲಿ ಕಂಡು ಬರುತ್ತೆ. ಹೌದಾ, ರೇಡಿಯಸ್ ಮತ್ತು ಅಲ್ಲ ಎನ್ನುವಂಥದ್ದು, ರೇಡಿಯಸ್ ಮತ್ತು ಅಲ್ಲ ಮೂಳೆಗಳು ಕಂಡು ಬರುವುದು ಯಾವ ಭಾಗದಲ್ಲಿ ಅಂತ ಕೇಳಿದಾಗ ಕೈಗಳಲ್ಲಿ ಕಂಡು ಬರುತ್ತೆ. ಹೌದಾ, ಇನ್ನು ಇಲ್ಲಿ ಮೂಳೆಗಳು ಅಂದಾಗ ಒಂದು ಸ್ವಲ್ಪ ಸ್ಪೆಷಲ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಬುಲೆಟ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೂಳೆಗಳು ಅಂದಾಗ ತಲೆ ಬುರುಡೆಯಲ್ಲಿ ಎಷ್ಟು ಮೂಳೆಗಳಿದಾವೆ? 22 ಮೂಳೆಗಳಿದಾವೆ ಅಂತ ನಾನು ಹೇಳಿದೆ. ಹೌದಾ, ತಲೆ ಬುರುಡೆ ಅಂದಾಗ 22 ಮೂಳೆಗಳಿದಾವೆ. ಹೌದಾ, ಇನ್ನು ಬೆನ್ನು ಮೂಳೆಯಲ್ಲಿ ಎಷ್ಟಿದಾವೆ ಅಂತಂದಾಗ, ಬೆನ್ನು ಮೂಳೆ ಅಂದಾಗ 26 ಮೂಳೆಗಳಿವೆ. ಬೆನ್ನು ಮೂಳೆಯಲ್ಲಿ ಎಷ್ಟು ಮೂಳೆಗಳು ಕಂಡು ಬರುತ್ತೆ ಅಂದಾಗ 26 ಮೂಳೆಗಳು ಕಂಡು ಬರುತ್ತೆ. ಇನ್ನು ಕೈಯಲ್ಲಿ ಕಂಡು ಬರತಕ್ಕಂಥ ಮೂಳೆ ಅಂದಾಗ ರೇಡಿಯಸ್ ಮತ್ತು ಅಲ್ಲ ಅಂತ ಕಂಡು ಬರುತ್ತೆ. ಇನ್ನು ಕಾಲರ್ ಮೂಳೆ ಅಂತ ಕರಿತೀವಿ. ಇಲ್ಲಿರುತ್ತೆ ಎರಡು ಕಡೆ ಕಾಲರ್ ಮೂಳೆ, ಇಲ್ಲಿಂದ ಈ ಕುತ್ತಿಗೆ ಭಾಗದಿಂದ ಇಲ್ಲಿ ಗಂಟ್ಲ ಕೆಳಗಡೆಯಿಂದ ಇಲ್ಲಿ ಶೋಲ್ಡರ್ ವರ್ಗ ಅಟ್ಯಾಚ್ ಆಗಿರುತ್ತೆ. ಹಾಗಾಗಿ ಇದನ್ನ ಕಾಲರ್ ಮೂಳೆ ಅಂತ ಕರಿತೀವಿ. ಕಾಲರ್ ಮೂಳೆ ಎಂದ್ರೆ ಇದನ್ನು ನಾವು ಕ್ಲಾವಿಕಲ್ ಅಂತ ಕರಿತೀವಿ. ಕ್ಲಾವಿಕಲ್ ಮೂಳೆ ಅಂತ ಕರಿತೀವಿ. ಕ್ಲಾವಿಕಲ್ ಮೂಳೆ ಅಂತ ಕರಿತಾ ಹೋಗ್ತೀವಿ. ಇನ್ನು ಕಾಲಲ್ಲಿ ಕಂಡು ಬರ್ತಕ್ಕಂಥ ಕಾಲಲ್ಲಿ, ಓಕೆ, ಕೈಯಲ್ಲಿ ನೋಡಿದ್ವಿ ಯಾವುದು ರೇಡಿಯಸ್ ಮತ್ತು ಅಲ್ಲ ಅಂತ ಅಂದಾಗ, ಕಾಲು ಅಂದಾಗ ಯಾವ್ಯಾವ ಮೂಳೆಗಳು ಕಂಡು ಬರುತ್ತೆ ಸರ್ ಅಂತ ನೋಡಿದಾಗ ಟಿಬಿಯಾ, ಓಕೆ ಸಾರಿ, ಟಿಬಿಯಾ ಮತ್ತು ಫಿಬುಲ್ಲಾ ಅಂತ ಸಿಗುತ್ತೆ. ಕಾಲಿನಲ್ಲಿ ಕಂಡು ಬರ್ತಕ್ಕಂಥ ಎರಡು ಮೂಳೆಗಳಂದ್ರೆ ಅದು ಟಿಬಿಯಾ ಮತ್ತು ಫಿಬುಲ್ಲಾ ಎನ್ನುವಂಥದ್ದು. ಟಿಬಿಯಾ ಸ್ವಲ್ಪ ದಪ್ಪ ಇರುತ್ತೆ, ಫಿಬುಲ್ಲಾ ತೆಳ್ಳಗಿರುತ್ತೆ. ಅದ ಮೊಣಕಾಲ್ ಕೆಳಗಡೆ ಏನು ಕಾಲಿದೆ ಅಲ್ಲಿ ಕಂಡು ಬರ್ತಕ್ಕಂಥ ಎರಡು ಮೂಳೆಗಳಿದೆ. ಎರಡು ಪಕ್ಕದ ಕಂಡು ಬರುತ್ತೆ. ದಪ್ಪ ಇರೋದನ್ನ ಟಿಬಿಯಾ ಅಂತ ಕರಿತೀವಿ, ತೆಳ್ಳಗಿರೋದನ್ನ ನಾವು ಫಿಬುಲ್ಲಾ ಅಂತ ಕರಿತೀವಿ. ಹೌದಾ, ಇನ್ನು ಕೈಯಲ್ಲಿ ಕಂಡು ಬರತಕ್ಕಂಥದ್ದು ರೇಡಿಯಸ್ ಮತ್ತು ಅಲ್ಲ. ಹೌದಾ, ಇನ್ನು ಕಾಲಲ್ಲಿ ಟಿಬಿಯಾ ಮತ್ತು ಫಿಬುಲ್ಲಾ ಕಂಡು ಬರುತ್ತೆ. ಮೆದುಳನ್ನ ಅಂದ್ರೆ ತಲೆ ಬಿರುಡು ಅಂದಾಗ 22 ಮೂಳೆಗಳಿದೆ. ಹೌದಾ, ಇಲ್ಲಿ ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು ಸರ್ ಅಂತ ಕೇಳ್ದ ಹೋದಾಗ ಕ್ರಾನಿಕಲ್ ಅಂತ ಕರಿತೀವಿ. ಕ್ರಾನಿಕಲ್ ಅಂತ ಕರಿತೀವಿ. ಕ್ರಾನಿಕಲ್ ಅಂತ ಕರಿತೀವಿ ಅಥವಾ ಸ್ಕಲ್ ಅಂತ ಕರಿತೀವಿ. ತಲೆ ಬುರುಡೆಯನ್ನ ರಕ್ಷಣೆ ಮಾಡತಕ್ಕಂಥ ಮೂಳೆಗೆ ನಾವು ಕ್ರಾನಿಕಲ್ ಅಂತ ಕರಿತೀವಿ ಅಥವಾ ಸ್ಕಲ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಸೊಂಟ ಅಂದಾಗ ಸೊಂಟದ ಹತ್ರ ಇರತಕ್ಕಂತಹ ಸೊಂಟ ಅಥವಾ ಪೆಲ್ವಿಕ್ ಅಂತ ಕರಿತೀವಿ. ಹೌದಾ, ಪೆಲ್ವಿಕ್ ಭಾಗದಲ್ಲಿ ಕಂಡು ಬರುವಂತಹ ಮೂಳೆ ಅಂದಾಗ ಅದು ಪೆಲ್ವಿಕ್ ಬೋನ್ ಅಂತ ಕರಿತೀವಿ. ಪೆಲ್ವಿಕ್ ಬೋನ್. ಈ ಏನು ಮೂಳೆಗಳು ಹೇಳಿದೆ, ಈ ಮೂಳೆಗಳಲ್ಲಿ ಕಂಡು ಬರದೇ ಇರತಕ್ಕಂತಹ ಕಂಡು ಬರದಿರುವ ಧಾತು ಯಾವುದು ಅಂದ್ರೆ ಅದು ಆಕ್ಸಿಜನ್ ಇರೋದಿಲ್ಲ. ಯಾವುದರಲ್ಲಿ? ಮೂಳೆಯಲ್ಲಿ ಆಕ್ಸಿಜನ್ ಇರೋದಿಲ್ಲ. ಹಾಗಾಗಿ ಮೂಳೆಗಳಲ್ಲಿ ಕಂಡು ಬರದಿರುವ ಧಾತು, ಕಂಡು ಬರದೇ ಇರತಕ್ಕಂತಹ ಧಾತು ಯಾವುದು ಅಂದ್ರೆ ಅದು ಆಕ್ಸಿಜನ್ ಎನ್ನುವಂತಹದ್ದು. ಇನ್ನು ಮೂಳೆ ಅಂದಾಗ ದೇಹದ 70% ತೂಕ ಮೂಳೆ ಅಂಗಾಂಶದ ಮೇಲೆ ಬೀಳುತ್ತೆ. ಮೂಳೆ
ನಮ್ಮ ದೇಹ ಏನ್ ತೂಕ ಇರುತ್ತೆ 70% ತೂಕ ಮೂಳೆ ಅಂಗಾಂಶದ ಮೇಲೆ ಬೀಳುತ್ತೆ, ಮೂಳೆ ಮೇಲೆ ಬೀಳುತ್ತೆ ಅನ್ನುವಂಥದ್ದು. ಏನು ಉಳಿದಿರ್ತಕ್ಕಂಥ 30% ಏನು ದೇಹದ ವಿವಿಧ ಭಾಗದ ಮೇಲೆ ಬೀಳುತ್ತೆ. ಹೌದಾ? ಇಷ್ಟು ಏನು ದಟ್ಟ ಸಂಯೋಜಕ ಅಂಗಾಂಶದ ಬಗ್ಗೆ ಮಾಹಿತಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಇಲ್ಲಿ ಈ ಮೂಳೆಗಳು ಅಂತ ಏನು ಒಂದು ಟಾಪಿಕ್ ಬಂತು. ಈ ಮೂಳೆಗಳ ರೋಗಗಳನ್ನು ನೋಡ್ತಾ ಹೋದಾಗ, ಈ ಮೂಳೆಗಳ ರೋಗಗಳು ಅಂದಾಗ ಮೊದಲನೇದಾಗಿ ರಿಕೆಟ್ಸ್ ಬರುತ್ತೆ. ರಿಕೆಟ್ಸ್ ಯಾವ್ದ್ರ ಕೊರತೆಯಿಂದ ಬರುತ್ತೆ ಅಂತಂದಾಗ ವಿಟಮಿನ್ ಡಿ ಕೊರತೆಯಿಂದ ಬರ್ತಾ ಹೋಗುತ್ತೆ. ಹಾಗಾಗಿ ಹುಟ್ಟಿದ ಮಕ್ಕಳಲ್ಲಿ ಇದು ರಿಕೆಟ್ಸ್ ಕಾಮನ್ ಆಗಿ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಹುಟ್ಟಿದ ಮಕ್ಕಳಿಗೆ ಕಾಣಿಸ್ಕೊಳ್ಳುವಂಥದ್ದು ಯಾವುದು? ರಿಕೆಟ್ಸ್. ರಿಕೆಟ್ಸ್ ಅಂದಾಗ ಏನು ಹುಟ್ಟಿದ ಮಕ್ಕಳಲ್ಲಿ ಅತಿ ಹೆಚ್ಚು ಕಾಣಿಸುವಂತದ್ದು ಯಾವುದು? ರಿಕೆಟ್ಸ್. ಅದೇ ವಯಸ್ಕ ಮಾನವನಲ್ಲಿ ಕಂಡು ಬರ್ತಕ್ಕಂಥ ರಿಕೆಟ್ಸ್ ತರಾನೇ ಇರುತ್ತೆ. ಓಕೆ, ಹುಟ್ಟಿದ ಮಕ್ಕಳಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಹುಟ್ಟಿದ ಮಕ್ಕಳಲ್ಲಿ ಬರ್ತಕ್ಕಂಥ ರೋಗ ರಿಕೆಟ್ಸ್. ಅದೇ ವಿಟಮಿನ್ ಡಿ ಕೊರತೆಯಿಂದ ವಯಸ್ಕ ಮಾನವರಲ್ಲಿ ಬರ್ತಕ್ಕಂಥ ರೋಗ ಅಂದ್ರೆ ಅದು ಆಸ್ಟಿಯೋಮಲಾಸಿಯಾ ಅಂತ ಕರಿತೀವಿ. ಆಸ್ಟಿಯೋಮಲಾಸಿಯಾ ಅಂತಂದಾಗ ರಿಕೆಟ್ಸ್ ಅಂದಾಗ ಮೂಳೆಗಳು ಬಾಗಿರುತ್ತೆ, ಸೊಟ್ಟ ಆಗಿರುತ್ತೆ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿರೋ ರೀತಿ ಈ ತರ ಆಗಿರುತ್ತೆ ಸೊಟ್ಟ. ಹೌದಾ? ಇನ್ನು ಆಸ್ಟಿಯೋಮಲಾಸಿಯಾ ಅಂದಾಗ ಏನು ಆಗ್ಲೇ ಒಬ್ಬ ವಯಸ್ಕ ಮಾನವ ಬೆಳೆದಿರ್ತಾನೆ, ಅಲ್ಲಿ ಮತ್ತೆ ಆ ತರ ಆಗೋಕ್ ಬರೋದಿಲ್ಲ. ಇಲ್ಲಿ ಸಿಂಟಮ್ಸ್ ಏನು ಸರ್ ಆಸ್ಟಿಯೋಮಲಾಸಿಯಾ ಅಂತಂದ್ರೆ ಮೂಳೆಗಳು ಮೃದ ಆಗುತ್ತೆ, ವೀಕ್ನೆಸ್ ಆಗುತ್ತೆ. ಓಕೆ, ಏನು ವೀಕ್ನೆಸ್, ಬಾಡಿಲಿ ವೀಕ್ನೆಸ್ ಅನ್ಸುತ್ತೆ, ಬೋನ್ಸ್ ಸ್ವಲ್ಪ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದು? ಆಸ್ಟಿಯೋಮಲಾಸಿಯಾ ಅಂದಾಗ. ಓಕೆ, ಇನ್ನು ಆಸ್ಟಿಯೋಪೊರಾಸಿಸ್ ಅಂತ ಬರುತ್ತೆ. ಆಸ್ಟಿಯೋಪೊರಾಸಿಸ್ ಅಂದಾಗ ಏನು ನಾರ್ಮಲ್ ಬೋನ್ ಏನಿರುತ್ತೆ ಅದಕ್ಕೆ ರಂಧ್ರಗಳಿರುತ್ತೆ, ರಂಧ್ರಗಳು ಉಂಟಾಗುತ್ತೆ. ಅದಕ್ಕೆ ನಾವು ಆಸ್ಟಿಯೋಪೊರಾಸಿಸ್ ಅಂತ ಕರಿತೀವಿ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡಬಹುದು. ಓಕೆ, ಈ ತರ ಇದು ನಾರ್ಮಲ್ ಬೋನ್ ಆಗಿರುತ್ತೆ. ಈ ತರ ತೂತು ಅಥವಾ ಹೋಲ್ಸ್ ಏನ್ ಬಿದ್ದಿರುತ್ತೆ ರಂಧ್ರಗಳು, ಅದಕ್ಕೆ ನಾವು ಆಸ್ಟಿಯೋಪೊರಾಸಿಸ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಆರ್ಥ್ರೈಟಿಸ್ ಅಂತ ಕರಿತೀವಿ, ಮೂಳೆಗಳು ಉರಿತಿರುತ್ತೆ. ಓಕೆ, ಮೂಳೆಗಳ ಉರಿತಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಗೌಟ ಅನ್ನುವಂಥ. ಗೌಟ ಅಂದಾಗ ಮೂಳೆಗಳ ಸಂದುಗಳಲ್ಲಿ ಏನು ಕ್ಯಾಲ್ಸಿಯಂ ಮತ್ತು ಯೂರಿಕ್ ಆಮ್ಲ ಅಂತ ಕರಿತೀವಿ. ಕ್ಯಾಲ್ಸಿಯಂ ಮತ್ತು ಯೂರಿಕ್ ಆಮ್ಲ ಸಂಗ್ರಹ ಆಗಿರುತ್ತೆ. ನೋಡಿ, ಯಾವುದೇ ಒಂದು ಬೋನ್ ಅಂದಾಗ ಬೋನ್ ಅಟ್ಯಾಚ್ ಆಗಿರುತ್ತೆ ಅಂದಾಗ ಆ ಮಿಡ್ಲಲ್ಲಿ ಏನು ಕ್ಯಾಲ್ಸಿಯಂ ಮತ್ತು ಯೂರಿಕ್ ಆಸಿಡ್ ಏನು ಉತ್ಪತ್ತಿಯಾಗಿ ಅಲ್ಲೇ ಕೂತ್ಬಿಟ್ಟಿರುತ್ತೆ ಅಂದ್ರೆ ಸಂಗ್ರಹ ಆಗ್ಬಿಟ್ಟಿರುತ್ತೆ. ಅದರಿಂದ ಗೌಟ್ ರೋಗ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಮೇನ್ ಬೋನ್ಸ್ ಗಟ್ಟಿಯಾಗಿರ್ಬೇಕು ಅಂದ್ರೆ ನಾವು ಫಸ್ಟ್ ಏನು ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅನ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಆಗ ಏನಾಗುತ್ತೆ ಅಂದ್ರೆ ಬೋನ್ ಗಟ್ಟಿಯಾಗಿರುತ್ತೆ, ಬೇರೆ ಬೇರೆ ಯಾವುದೇ ಡಿಸೀಸ್ ಬರೋದಕ್ಕೆ ಸ್ವಲ್ಪ ತಡೆಗಟ್ಟುತ್ತೆ ಅನ್ನುವಂಥದ್ದು. ಇನ್ನು ಇಲ್ಲಿ ನಮ್ಮ ಮೂಳೆ ಅಂದಾಗ ಮೂಳೆಗಳು ಈ ತರ ಕೈ ಹಿಂಗ್ ಬಗ್ಗಿಸ್ತೀನಿ ಅಂತಂದ್ರೆ ಇಲ್ಲಿ ಮೂಳೆ ಜಾಯಿಂಟ್ ಇದೆ. ಹೌದಾ? ಇವುಗಳನ್ನು ನಾವು ಏನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ, ತಿರುಗಾಣಿ ಕೀಲ ಅಂತ ಕರಿತೀವಿ, ಅಥವಾ ನಾವು ಜಾಯಿಂಟ್ ಅಂತ ಕರಿತೀವಿ. ಹೌದಾ? ಜಾಯಿಂಟ್ ಅಂತೀವಿ ಅಥವಾ ತಿರುಗಾಣಿ ಕೀಲು ಅಂತ ಕರಿತೀವಿ. ತಿರುಗಾಣಿ ಕೀಲು ಅಂತ ಕರಿತೀವಿ. ಸಾರಿ, ಜಾಯಿಂಟ್ ಅಂತ ಕರಿತೀವಿ ಅಥವಾ ಸಂಧಿಗಳು ಅಂತ ಕರಿತೀವಿ. ಯಾವುದೇ ಒಂದು ಎರಡು ಬೋನ್ ಅಟ್ಯಾಚ್ ಆಗಿ ಆಗಿರತಕ್ಕಂಥ ಜಾಗ, ಮಿಡ್ಲಲ್ಲಿ ಏನ್ ಜಾಗ ಇರುತ್ತೆ ಅದನ್ನ ನಾವು ಜಾಯಿಂಟ್ ಅಂತ ಕರಿತೀವಿ ಅಥವಾ ಸಂಧಿಗಳು ಅಂತ ಕರಿತಾ ಹೋಗ್ತೀವಿ. ಓಕೆ, ಇಷ್ಟು ಏನು ಬೋನ್ ಬಗ್ಗೆ ಇನ್ಫಾರ್ಮೇಶನ್. ನೆಕ್ಸ್ಟ್ ಮೂರನೇದು ಬರುತ್ತೆ ದ್ರವರೂಪಿ ಸಂಯೋಜಕ ಅಂಗಾಂಶ ಅನ್ನುವಂಥದ್ದು. ಈ ದ್ರವರೂಪಿ ಸಂಯೋಜಕ ಅಂಗಾಂಶ ಅಂದಾಗ ಇದರಲ್ಲಿ ಎರಡು ರೀತಿ ದ್ರವ್ಯರೂಪಿ ಏನು ಸಂಯೋಜಕ ಅಂಗಾಂಶ ಬರುತ್ತೆ. ಇದು ಮೊದಲನೇದಾಗಿ ರಕ್ತ ಬರುತ್ತೆ, ಎರಡನೇದು ದುಗ್ಧರಸ ಬರುತ್ತೆ ಅಂತ. ರಕ್ತ ನಾವೆಲ್ಲ ನೋಡಿರ್ತೀವಿ, ಕೆಂಪಾಗಿರುತ್ತೆ. ಓಕೆ, ಫ್ಲೂಯಿಡ್ ಟೈಪ್ ಅಲ್ಲಿ ಇರುತ್ತೆ. ಈ ದುಗ್ಧರಸ ಅಂದ್ರೆ ಏನು ಸರ್ ಅಂತ ಕೇಳಿದಾಗ ಎರಡನೇದು ಫ್ಲೂಯಿಡ್ ಕನೆಕ್ಟಿವ್ ಅಂದ್ರೆ ಲಿಂಫ್ ಅಂತ ಕರಿತೀವಿ. ಮೊದಲನೇದು ರಕ್ತ, ಬ್ಲಡ್ ಅಂತ ಕರಿತೀವಿ. ಎರಡನೇದು ದುಗ್ಧರಸ ಅಂದ್ರೆ ಏನು ಲಿಂಫ್ ಅಂತ ಕರಿತೀವಿ. ಹೆಂಗಿರುತ್ತೆ ಸರ್ ಅಂತಂದ್ರೆ ರಕ್ತ ತರನೇ ಇರುತ್ತೆ, ಬಟ್ ಅದು ಬಣ್ಣ ರಹಿತ ಇರುತ್ತೆ, ಬಣ್ಣ ಇರೋದಿಲ್ಲ ಯಾವುದಕ್ಕೆ? ದುಗ್ಧರಸಕ್ಕೆ. ಹಾಗಾಗಿ ದುಗ್ಧರಸ ಇಲ್ಲಿ ರಕ್ತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಕ್ತದ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ರಕ್ತ ಅಂದಾಗ ರಕ್ತದ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ರಕ್ತದ ಗುಂಪುಗಳಾಗಿರ್ಬೋದು, ರಕ್ತವನ್ನು ಯಾರು ಕಂಡು ಹಿಡಿದ್ರು, ರಕ್ತದ ಗುಂಪುಗಳ ವರ್ಗೀಕರಣ ಯಾರು ಮಾಡಿದ್ರು. ಓಕೆ, ಇನ್ನು ದುಗ್ಧರಸ ಯಾವ ಭಾಗದಲ್ಲಿ ಕಂಡು ಬರುತ್ತೆ, ಏನ್ ಕೆಲಸ ಮಾಡುತ್ತೆ, ಏನ್ ಕಾರ್ಯಗಳು ಮಾಡುತ್ತೆ, ಅವುಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಅ ಬ್ರೇಕ್.